ಬರ್ತಕ್ಕಂಥ ದಿನಗಳಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ LGNS ನ ಫ್ಯೂಚರ್ ಏನಿದೆ ಅಂತಕ್ಕಂಥ ತಿಳ್ಕೊಳ್ಳೋಣ. ಅದ್ರ ಜೊತೆ ಸಾಕಷ್ಟು ಜನಕ್ಕೆ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ರೀತಿಯ ಕಾನ್ಸೆಪ್ಟ್ ಆಗಿರ್ಲಿ, ಅಥವಾ LGNS ಆಲ್ರೆಡಿ 2 ವರ್ಷ ಆಗಿದೆ ಸರ್, ಸೊ ಇದ್ರಲ್ಲಿ ನಿಜವಾಗ್ಲೂ ಭವಿಷ್ಯ ಇದನ್ನ, ಇದರಿಂದ ನಿಜವಾಗ್ಲೂ ನಾವು ಇವಾಗ್ಲೂ ಕೂಡ ಎಂಟ್ರಿ ಆಗೋದ್ರಿಂದ ಇದರಿಂದ ಲಾಭದಾಯಕವಾಗಿ ನಾನು ಇನ್ಕಮ್ ನ ಮಾಡ್ಬೋದಾ ಅಂತಕ್ಕಂಥದ್ದು ಸಾಕಷ್ಟು ರೀತಿಯ ಬೇರೆ ಬೇರೆ ಕಾನ್ಸೆಪ್ಟ್ ನ ನಿಮ್ಗೆ ಹೇಳಿ ಡೈವರ್ಟ್ ಮಾಡ್ಲಿಕ್ಕೆ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಜನ ಇರ್ತಾರೆ. ಸೊ ವಿತ್ ಬ್ಲಾಕ್ ಚೈನ್ ಅಲ್ಲಿ ನಾನು ಆ ಕಂಪನಿಗಳ ಬಗ್ಗೆ, ಆ ಸಿಸ್ಟಮ್ ನ ಬಗ್ಗೆ, ನಾವು ಎಷ್ಟು LGNS ಸ್ಟ್ರಾಂಗ್ ಆಗಿ ಕಾಂಟ್ರಾಕ್ಟ್ ಹೊಂದಿದೆ ಅನ್ನೋದ್ರ ಬಗ್ಗೆನೂ ಇವತ್ತು ವಿತ್ ಕಂಪ್ಯಾರಿಸನ್ ನಾನು ನಿಮಗೆ ಬ್ಲಾಕ್ ಚೈನ್ ಅಲ್ಲಿ ತೋರಿಸ್ಕೊಡ್ತೀನಿ. ಅದಾದ ನಂತರ ಸಾಕಷ್ಟು ಚೈನಾ ಮಾರ್ಕೆಟ್ ನಮ್ಕಿನ ಆಲ್ರೆಡಿ ನಾನು ಪ್ರತಿ ಮೀಟಿಂಗ್ ಅಲ್ಲೂ ಹೇಳಿದ್ದೀನಿ, 2 ರಿಂದ 3 ತಿಂಗಳು ದೇ ಆರ್ ಫಾರ್ವರ್ಡ್, ಅಂದ್ರೆ ನಮ್ಕಿನ ಮುಂದೆ. ಸೊ ಸಿಸ್ಟಮ್ ನ ಯೋಚನೆ ಮಾಡಿ ಪ್ರೆಸೆಂಟ್ ಅವರು ಲೈಕ್ ರನ್ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡಿದೀವಿ. ಸೊ ಅವರು ಯಾವ ವಿಚಾರದಲ್ಲಿ ಸಿಸ್ಟಮ್ ಅನ್ನ ತಗೊಂಡೋಗ್ಲಿಕ್ಕೆ ಪ್ಲಾನಿಂಗ್ ನಡೀತಾ ಇದೆ, ಆ, ಅದು ಅದು ನಡೀತಾ ಇರ್ತಕ್ಕಂಥದ್ದು ಯಾವ ಪ್ಲಾಟ್ಫಾರ್ಮ್, ಲೈಕ್ ಇದರಲ್ಲೇ ಯಾವ ವಿಚಾರ ಹಿಡ್ಕೊಂಡು ಎದರಲ್ಲಿ ಬೆನಿಫಿಟ್ ತಗೊಳ್ತಾ ಇದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಇವತ್ತು ತಿಳಿಸ್ಕೊಡ್ತೀನಿ. ಸೊ ಕೊನೆ ತನಕ ನೆಕ್ಸ್ಟ್ 30 ಮಿನಿಟ್ಸ್, 25 to 30 ಮಿನಿಟ್ಸ್ ಸ್ಟೇ ಅಲರ್ಟ್ ಆಗಿರಿ. ಓಕೆ, ಸೊ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಸೊ ಇನ್ ಬಿಟ್ವೀನ್ ಮಧ್ಯದಲ್ಲಿ ಯಾವುದೇ ಟೈಮಲ್ಲೂ ಕೂಡ ಸ್ಕ್ರೀನ್ ಶೇರ್ ಆಗ್ತಾ ಇರ್ಲಿಲ್ಲ ಅಂದ್ರೆ ಸೊ ಪ್ಲೀಸ್ ನನಗೆ ಇನ್ಫಾರ್ಮ್ ಮಾಡಿ. ತುಂಬಾ ಖುಷಿ ಆಗ್ತಾ ಇದೆ. ಸಾಕಷ್ಟು ಒಂದು ಬೇರೆ ಬೇರೆ ರೀತಿಯಲ್ಲಿ ಸಿಸ್ಟಮ್ ನಾವು ಲೈಕ್ ಯಾವುದೇ ರೀತಿಯ ಪ್ರೊಡಕ್ಟಿವಿಟಿ ಇಲ್ಲದೆ ವಿಚಾರಗಳು ನಡೀತಾ ಇರ್ತಕ್ಕಂಥದ್ನ ಸಾಕಷ್ಟು ಪ್ಲಾಟ್ಫಾರ್ಮ್ ಅಲ್ಲಿ ನೋಡ್ತಾ ಇರ್ತೀವಿ. ಬಟ್ ಒರಿಜಿನಲ್ಲಿ ಸೊ ಸಿಸ್ಟಮ್ ಕಂಟಿನ್ಯೂಟಿ ಆಗ್ಲಿ ಒಂದು ಪ್ರೊಡಕ್ಟಿವಿಟಿ ಬೇಸ್ಡ್ ಮೇಲೆ ಹೋಗ್ತಾ ಇರ್ತಕ್ಕಂಥದ್ದು, ಅದನ್ನ ನಾನು ಶಾರ್ಟ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಫಿನಾನ್ಷಿಯಲ್ ಪ್ಲಾನಿಂಗ್ ಅಂತ ಬಂದಾಗ ಸಾಕಷ್ಟು ರೀತಿ ನಾವು ಮಾರ್ಕೆಟ್ ಅಲ್ಲಿ ದೇರ್ ಆರ್ 4 to 5 ways ಅಲ್ಲಿ ನಾವು ಪ್ಲಾನ್ ಮಾಡ್ತಾ ಇರ್ತೀವಿ. ಅಂದ್ರೆ ನಮಗೆ ಆದಂತ ಒಂದು ಪ್ಯಾಸಿವ್ ಸೋರ್ಸ್ ಇರಬೇಕು, ಅಥವಾ ಕಮಿಂಗ್ ಡೇಸ್ ಅಲ್ಲಿ ನಮಗೆ ಆದಂತ ಫ್ಯೂಚರ್ ಸೇವಿಂಗ್ ಇರಬೇಕು ಅಂತ ಬಂದಾಗ ಸೊ ನಾವೆಲ್ಲರೂ ಕೂಡ ವಿಚಾರ ಮಾಡ್ತಕ್ಕಂಥದ್ದು ಗೋಲ್ಡ್ ಆಗಿರ್ಲಿ, ಮ್ಯೂಚುವಲ್ ಫಂಡ್ ಆಗಿರ್ಲಿ, ಸೊ ರಿಯಲ್ ಎಸ್ಟೇಟ್ ಆಗಿರ್ಲಿ. ರೈಟ್ ನಾವು ಒಂದು ಟ್ರೆಂಡಿಂಗ್ ಅಂತ ಹೇಳ್ಬೋದು ಲಾಸ್ಟ್ ಒಂದು ಫ್ಯೂ ಇಯರ್ಸ್ ಇಂದ ಒಂದು ಕ್ರಿಪ್ಟೋ. ಓಕೆ, ಸೊ ಸೊ ಇದ್ರದ್ದು ಕೂಡ ನಾವು ಫಾರ್ ನಮ್ಮ ನಮ್ಮ ಫ್ಯೂಚರ್ಗೆ ನಾವೆಲ್ಲರೂ ಕೂಡ ಇದನ್ನ ಯೋಚನೆ ಮಾಡ್ತಾನೆ ಇರ್ತೀವಿ. ಒಂದು ನಮ್ದೇ ಆದಂತ ಅಸೆಟ್ ಫ್ಯೂಚರ್ಗೋಸ್ಕರ ನಾವೆಲ್ಲರೂ ಕೂಡ ಏನ್ ಮಾಡ್ತಾ ಇರ್ತೀವಿ, ನಾವು ದುಡಿತಕ್ಕಂತ ಅರ್ನ್ ಮಾಡ್ತಕ್ಕಂತ ಸಮ್ ಪರ್ಸೆಂಟೇಜ್ ನ ಸೊ ನಾವು ಹೂಡಿಕೆ ಮಾಡ್ತಾ ಹೋಗ್ತೀವಿ. ಓಕೆ, ಫಾರ್ ದ ಫ್ಯೂಚರ್ ಬೆನಿಫಿಟ್. ಓಕೆ, ಸೊ ಏನು ನಾವು ಗೋಲ್ಡ್ ಆಗಿರ್ಲಿ, ರಿಯಲ್ ಎಸ್ಟೇಟ್ ಆಗ್ಲಿ, ಮ್ಯೂಚುವಲ್ ಫಂಡ್ ಏನ್ ನೋಡ್ತಾ ಇದೀವಿ, ಓಕೆ, ದೇ ಆರ್ ಕಂಪ್ಲೀಟ್ಲಿ ಒಂದು ಅಪ್ ಟ್ರೆಂಡ್, ಅಂದ್ರೆ ಅದು ಒಂದೇ ಒಳ್ಳೆ ರೀತಿಯ ಗ್ರೋತ್ ಕೊಡ್ತಕ್ಕಂತ ಒಂದು ರಿಟರ್ನ್ ಓರಿಯೆಂಟೆಡ್ ಅಂತ ಹೇಳ್ಬೋದು, ಇಲ್ಲ ಅನ್ನಲ್ಲ. ಸೊ ಬಟ್ ಕಂಪ್ಲೀಟ್ಲಿ ಅದೇನಾಗ್ಬಿಟ್ಟಿದೆ ಈಗ, ಸೊ ಕಂಪ್ಲೀಟ್ಲಿ ಸೆಂಟ್ರಲೈಸ್ಡ್ ಸಿಸ್ಟಮ್ ಅಲ್ಲಿ ನಾವೆಲ್ಲರೂ ಕೂಡ ಇನ್ಕಮ್ ನ ಮಾಡ್ತಾ ಇದ್ವಿ. ಓಕೆ, ಸೊ ಸೆಂಟ್ರಲೈಸ್ಡ್ ಸಿಸ್ಟಮ್ ಆಗಿರ್ಬೋದು. ಓಕೆ, ಸೊ ಅದೇ ರೀತಿ ಕ್ರಿಪ್ಟೋದಲ್ಲೂ ಕೂಡ, ಕ್ರಿಪ್ಟೋ ಅಂತಕ್ಕಂಥದ್ದು ಕಂಪ್ಲೀಟ್ಲಿ ಒಂದು ಡಿಸೆಂಟ್ರಲೈಸ್ಡ್. ಓಕೆ, ಇಲ್ಲಿ ಯಾವುದೇ ರೀತಿಯ ಕಂಟ್ರೋಲ್ಡ್ ಇಲ್ಲ. ಓಕೆ, ಸೊ ಇದು ಒಂದು 2009-10ರಿಂದ ನೋಡಿ, ಜಗತ್ತಲ್ಲಿ ಏನೆಲ್ಲ ಒಂದು ಚಾಲೆಂಜಸ್ ಫೇಸ್ ಆಗುತ್ತೆ, ಆ ಟೈಮಲ್ಲಿ ಏನಾದ್ರೂ ಒಂದು ಬದಲಾವಣೆ ಬರುತ್ತೆ, ಅದಕ್ಕೆ ಏನಾದ್ರೂ ಒಂದು ಸೊಲ್ಯೂಷನ್ ಬರುತ್ತೆ. ಇದಕ್ಕೆ ಎಕ್ಸಾಂಪಲ್ ನಾನು ಈಗ ಯಾವ ತರ ಹೇಳ್ತಾ ಇದ್ದೀನಿ ಅಂದ್ರೆ, ಸೊ 2009-10ರಲ್ಲಿ ಸೊ ಒಂದು ನಾವು ವರ್ಲ್ಡ್ ಕಂಪ್ಲೀಟ್ಲಿ ನೋಡಿದಾಗ ಒಂದು ರಿಸೆಷನ್ ಆಯ್ತು. ಓಕೆ, ವರ್ಲ್ಡ್ ಎಕನಾಮಿಯಲ್ಲೇ ತುಂಬಾ ಫಾಲ್ ಡೌನ್ ಆಯ್ತು. ಸೊ ಆ ಫಾಲ್ ಡೌನ್ ಆದಾಗ ಸಾಕಷ್ಟು ಜನ ಜಾಬ್ ಕಳ್ಕೊಂಡ್ರು, ಸಾಕಷ್ಟು ಜನ ಸ್ಟಾಕ್ಸ್ ಶೇರ್ಸ್ ಅಲ್ಲಿ ಇದ್ದಕ್ಕಂತ ಹಣ ಕಳ್ಕೊಂಡ್ರು. ಸೊ ಅದಾದ ನಂತರ ಒಂದು ಈವನ್ ವರ್ಲ್ಡ್ ರಿಲೇಟೆಡ್ ಒಂದು ಬ್ಯಾಂಕ್ ಕೂಡ ಸೊ ಕಂಪ್ಲೀಟ್ಲಿ ವ್ಯಾನಿಶ್ ಆಯ್ತು. ವೈ? ಸೊ ಓನ್ಲಿ ಬಿಕಾಸ್ ಆಫ್ ಅ ಸೆಂಟ್ರಲೈಸ್ಡ್ ಸಿಸ್ಟಮ್. ಅದರಿಂದ ಪ್ರಾಬ್ಲಮ್ ಯಾರಿಗಾಯ್ತು? ಕಂಪ್ಲೀಟ್ಲಿ ಪಬ್ಲಿಕ್ ಅವರು ಲೈಕ್ ಇರ್ತಕ್ಕಂಥ ಒಂದು ಸೇವಿಂಗ್ಸ್ ಆಗಿರ್ಬೋದು, ಜಾಬ್ಸ್ ಓರಿಯೆಂಟೆಡ್ ಆಗಿರ್ಬೋದು. ಸೊ ಎಲ್ಲ ರೀತಿಯಲ್ಲೂ ಕೂಡ ಏನಾಯ್ತು, ಕಂಪ್ಲೀಟ್ಲಿ ಫಾರ್ ದ ನೆಕ್ಸ್ಟ್ 2 years, 2008-9 ನಂತರ ಸೊ ಒಂದು 2 to 3 years ಸಾಕಷ್ಟು ರೀತಿಯಲ್ಲಿ ಪ್ರಾಬ್ಲಮ್ ನ ಅನುಭವಿಸಿರ್ತಕ್ಕಂಥದ್ದು ನಾವು ವರ್ಲ್ಡ್ ವೈಡ್ ನೋಡಿದೀವಿ. ಓಕೆ, ಸೊ ಅದೇ ಟೈಮಲ್ಲಿ ಶುರುವಾಗಿರ್ತಕ್ಕಂಥದ್ದು ಕ್ರಿಪ್ಟೋ ಅಂತಕ್ಕಂಥ ಜರ್ನಿ. ಕ್ರಿಪ್ಟೋ ಇದು ಒಂದು ರೀತಿಯಲ್ಲಿ ಒಂದು ಡಿಜಿಟಲ್ ಗೋಲ್ಡ್ ಆಗಿ ಇದನ್ನ ನೀವು ಹೋಲ್ಡ್ ಮಾಡಬಹುದು. ಇದು ಬರ್ತಕ್ಕಂಥ ದಿನಗಳಲ್ಲಿ ಇದನ್ನ ಜನಗಳು ಡಿಸೈಡ್ ಮಾಡ್ತಾರೆ. ಯಾವುದೇ ತರದ ಇನ್ ಬಿಟ್ವೀನ್ ಮೀಡಿಯೇಟ್ ಇಲ್ಲದೆ, ಬ್ಯಾಂಕ್ಗಳ ಅವಶ್ಯಕತೆ ಇಲ್ಲದೆ ನಮ್ಮ ಅಸೆಟ್ ಅನ್ನ ನಾವು ಕಂಟ್ರೋಲ್ ಮಾಡಬಹುದು, ಟ್ರಾನ್ಸ್ಫರ್ ಮಾಡಬಹುದು ಅಂತಕ್ಕಂಥ ಒಂದು ಬ್ಲಾಕ್ ಚೈನ್ ಟೆಕ್ನಾಲಜಿ ಮುಖಾಂತರ ಸಿಸ್ಟಮ್ ಶುರು ಆಗಿರ್ತಕ್ಕಂಥದ್ದು 2009-10ರಿಂದ ಒಂದು ಕ್ರಿಪ್ಟೋ ಅಂತಕ್ಕಂಥದ್ದು ಒಂದು ಪ್ಲಾಟ್ಫಾರ್ಮ್, ಲೈಕ್ ಕಂಪ್ಲೀಟ್ಲಿ ಕ್ರಿಪ್ಟೋ ಕರೆನ್ಸಿ ಒಂದು ಇಂಡಸ್ಟ್ರಿ ಶುರು ಆಗಿರ್ತಕ್ಕಂಥದ್ದು ಬಿಟ್ ಕಾಯಿನ್ ಮುಖಾಂತರ, ದ ಫಾದರ್ ಆಫ್ ಕರೆನ್ಸಿ ಅಂತ ಹೇಳ್ತೀವಿ. ಸೊ ಇವತ್ತು ಜಸ್ಟ್ $1 ಇಂದ 0.0 ಸಮಥಿಂಗ್ ಇಂದ ಶುರು ಆದಂತ ಜರ್ನಿ ಇವತ್ತು ಅರೌಂಡ್ ಇವತ್ತು ನಾವು ನೋಡೋದಾದ್ರೆ ಒಂದು 60,000 ಅಲ್ಲಿ ಸೊ ಆ ಬಿಟ್ ಕಾಯಿನ್ ನ ಬೆಲೆ ನಡೀತಾ ಇರ್ತಕ್ಕಂಥದ್ದು ನೋಡ್ಬೇಕು. ಸರ್, ಕ್ರಿಪ್ಟೋ ಕರೆನ್ಸಿಯಲ್ಲಿ ಒಳ್ಳೆ ಸಾಕಷ್ಟು ರೀತಿಯ ರಿಟರ್ನ್ಸ್ ಇದೆ, ನಾವು ನೋಡ್ತಾ ಇದೀವಿ. ಲಾಸ್ಟ್ ನೀವು ಒಂದು 4-5 years ಇಂದ ನೋಡೋದಾದ್ರೆ ಸೊ ಈವನ್ ಬಿಗ್ ಬಿಲಿಯನೇರ್ಸ್, ಮಿಲಿಯನೇರ್ಸ್, ಯಾವ್ಯಾವ ಅವ್ರು ಯಾರು ಕೂಡ ಸುಮ್ನೆ ಅದಿದು ಯಾವುದೇ ರೀತಿಯ ಟೆಕ್ನಿಕಲಿ ಅಥವಾ
ವಿಚಾರ ಇಲ್ಲದೆ ಅವರು ಇನ್ವೆಸ್ಟ್ಮೆಂಟ್ ಮಾಡೋರಲ್ಲ. ಅವ್ರದೇ ಆದಂತ ಟೀಮ್ ಇರುತ್ತೆ, ಅವ್ರದೇ ಆದಂತ ಎಕ್ಸ್ಪರ್ಟೈಸ್ ಇರುತ್ತೆ. ಸೊ ಅವರೆಲ್ಲರೂ ಕೂಡ ಈಗ ಬಿಟ್ಕಾಯಿನ್ ನ ಹೋಲ್ಡ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಲೈಕ್ ಬ್ಲಾಕ್ ರಾಕ್ ಕಂಪನಿ ಆಗಿರ್ಬೋದು, ಸೊ ಅಥವಾ ಟೆಸ್ಲಾ ಆಗಿರ್ಬೋದು. ಸೊ ಮೈಕಲ್ ಸ್ಟ್ರಾಟರ್ಜಿ, ಈಗ ಆಲ್ರೆಡಿ ಮೈಕಲ್ ಸೆವೆಲ್ಲರ್ ನೋಡ್ತಾ ಇದ್ದೀರಾ, ಲಾಸ್ಟ್ ಒಂದು 3 to 4 ಡೇಸ್ ಇಂದ ಬಿಟ್ಕಾಯಿನ್ ನ ಕಂಟಿನ್ಯೂಸ್ಲಿ ಸೆಲ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಇಂಪ್ಯಾಕ್ಟ್ ಕೂಡ, ಫಾಲ್ ಡೌನ್ ಕೂಡ ನೋಡ್ಬೋದು. ಬಟ್ ಸೊ ಅದು ಜರ್ನಿ ಶುರು ಆಗಿದ್ದೇನಕ್ಕೆ? ಸೊ ಒಂದು ಪಬ್ಲಿಕ್ಕಿಗೆ, ಓಕೆ, ಒಂದು ಡಿಜಿಟಲ್ ಅಸೆಟ್ ರೂಪದಲ್ಲಿ, ಸೊ ಒಂದು ಫಿನಾನ್ಷಿಯಲ್ ಅಲ್ಲಿ ಒಂದು ಒಂದು ಎಕ್ಸ್ಟ್ರಾ ಬದಲಾವಣೆ ಕಂಡಿದ್ದು 2010 ಮೇಲೆ ನಾವು ಕ್ರಿಪ್ಟೋ ಕರೆನ್ಸಿಯಲ್ಲಿ. ಸೊ ನಾವು ನೋಡ್ಬೋದು. ಹಾಗಂತ ಎಲ್ಲಾ ಕ್ರಿಪ್ಟೋ ಕರೆನ್ಸಿನೂ ಒಳ್ಳೇದಿರುತ್ತಾ? ಅದರಲ್ಲಿ ನಾವು ತಿಳ್ಕೊಬೇಕಾಗಿರೋದು, ನೋಡಿ, ಗೋಲ್ಡ್ ಅಂದ ತಕ್ಷಣ ಎಲ್ಲವೂ ಕೂಡ ರಿಯಲ್ ಗೋಲ್ಡ್ ಅಲ್ಲ. ಮಾರ್ಕೆಟ್ ಅಲ್ಲಿ ಫೇಕು ಸಿಗುತ್ತೆ, ಲೈಕ್ ಜೆನ್ಯೂನು ಸಿಗುತ್ತೆ. ಸೊ ನೋಟಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲೂ ಕೂಡ ಅವ್ಯವಹಾರ ಅಂದ್ರೆ ಕ್ರಿಪ್ಟೋ ಕರೆನ್ಸಿ ಅಂದ ತಕ್ಷಣ ನಾವು ತಿಳ್ಕೊಬೇಕಾಗಿರೋದು 90% ನಾವು ಏನ್ ತಿಳ್ಕೊಂಡಿದೀವಿ ಅದಲ್ಲ. ನಾವು ಅದನ್ನ ಕಂಪ್ಯಾರಿಸನ್ ನೋಡ್ಬೇಕು, ವಿಚಾರಗಳು ನೋಡ್ಬೇಕು, ಸಿಸ್ಟಮ್ ಯಾವ ತರ ಇದೆ ಅಂತಕ್ಕಂತ ಒಂದು ಪ್ರೊಡಕ್ಟಿವಿಟಿ ನೋಡಿದ ಆದ್ಮೇಲೆ ಡಿಸೈಡ್ ಮಾಡ್ಬೇಕಾಗುತ್ತೆ. ಸೊ ಈ ತರ ಕ್ರಿಪ್ಟೋ ಕರೆನ್ಸಿಯಲ್ಲಿ ಕ್ರಿಪ್ಟೋದಲ್ಲಿ ಸಾಕಷ್ಟು ರೀತಿಯಲ್ಲಿ ಒಂದು ಒಳ್ಳೆ ರಿಟರ್ನ್ಸ್, ಕಂಪ್ಯಾರಿಟಿವ್ಲಿ ನೀವು ನಾನು ಏನ್ 3-4 ಹೇಳಿದೆ ಅದಕ್ಕಿಂತ ಒಂದು 100 ಟೈಮ್ಸ್, 50 ಟೈಮ್ಸ್ ಒಳ್ಳೆ ಒಳ್ಳೆ ರಿಟರ್ನ್ಸ್ ನ ತಗೊಂಡಿರ್ತಕ್ಕಂಥ ಉದಾಹರಣೆನ ನಾವು ನೋಡ್ಬೇಕಾಗುತ್ತೆ. ಓಕೆ, ಸೊ ಅದನ್ನ ಆಲ್ರೆಡಿ ಹೇಳ್ದಾಗೆ, ಸೊ ಯಾವ ತರ ಅದು ಜೆನ್ಯೂನ್ ಕ್ರಿಪ್ಟೋ ಯಾವ ತರ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಸೊ ಇವತ್ತು ನಾವು ಡಿಸ್ಕಷನ್ ಮಾಡೋಣ. ಓಕೆ, ಅದು ಯಾವ ತರ ವರ್ಕ್ ಆಗುತ್ತೆ. ಓಕೆ, ಸೊ ಯಾವ ತರ ಕ್ರಿಪ್ಟೋ ಅಂತಕ್ಕಂಥದ್ದು ಗವರ್ಮೆಂಟ್ ನ ಕಂಟ್ರೋಲ್ ನ ಹೊರತಾಗಿ ಜನಗಳ ಮಧ್ಯೆ ಯಾವ ತರ ವ್ಯವಹಾರ ನಡೀತಾ ಇದೆ ಅಂತಕ್ಕಂಥದ್ನ ನಾನು ಹೇಳಕ್ ಹೊರಟಿದ್ದೀನಿ. ಸೊ ಸಾಕಷ್ಟು ಜನಕ್ಕೆ ಬಿಟ್ಕಾಯಿನ್ ಅಂತಕ್ಕಂಥದ್ದು ಅವೇರ್ ಇದ್ದೇ ಇರುತ್ತೆ. ಸೊ ಅದರಿಂದ ನಾವು ಕ್ರಿಪ್ಟೋ ಅಂತಕ್ಕಂಥದ್ನ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನ ತಿಳ್ಕೊಳ್ತಾ ಇರ್ತೀವಿ. ಬಿಟ್ಕಾಯಿನ್ ನ ಹೆಸರನ್ನು ಕೂಡ ತುಂಬಾ ಸಲ ಕೇಳಿರ್ತೀವಿ. ಓಕೆ, ಸೊ 2009ರಲ್ಲಿ ನಾನು ಹೇಳ್ದಾಗೆ ಬರೀ 3 ಆಪ್ಷನ್ಸ್ ಇತ್ತು: ಸ್ಟಾಕ್ಸ್, ಟ್ರೇಡು, ಮ್ಯೂಚುವಲ್ ಫಂಡ್, ಗೋಲ್ಡ್ ಅಲ್ಲಿ. ಅದಾದ ನಂತರ ಒಂದು ಜಗತ್ತಿನಲ್ಲೇ ಒಂದು ಆಲ್ಟರ್ನೇಟಿವ್ ರೂಪದಲ್ಲಿ ಫಿನಾನ್ಷಿಯಲ್ ಇನ್ವೆಸ್ಟ್ಮೆಂಟ್, ಅಂದ್ರೆ ಒಂದು ಡಿಜಿಟಲ್ ಗೋಲ್ಡ್ ಒಂದು ಅಸೆಟ್ ರೂಪದಲ್ಲಿ ಖರೀದಿ ಮಾಡ್ಲಿಕ್ಕೆ ಶುರುವಾಗಿರ್ತಕ್ಕಂಥದ್ದು ಕ್ರಿಪ್ಟೋ ಅಂತ ನೋಡ್ಬೋದು. ಸೊ 2009 ಬಿಫೋರ್ ಎಲ್ಲವೂ ಕೂಡ ಸೆಂಟ್ರಲೈಸ್ಡ್ ಥಿಂಕ್ ಇತ್ತು. 2010 ನಂತರ ಜನಕ್ಕೆ ಒಂದು ಬದಲಾವಣೆ ಬೇಕಾಯ್ತು. ಜನಕ್ಕೆ ಆ ಬದಲಾವಣೆಗೆ ಬಂದಿರತಕ್ಕಂಥದ್ದು ಕ್ರಿಪ್ಟೋ ಅಂತಾನೆ ಹೇಳ್ಬೋದು. ಓಕೆ, ಸೊ ಅದಾದ ನಂತರ ಸಾಕಷ್ಟು ರೀತಿಯಲ್ಲೂ ಕೂಡ ಬಿಟ್ಕಾಯಿನ್ ಅಲ್ಲಿ, ಸೊ 2010ರಿಂದನೂ ಕೂಡ ಈವನ್ ಫ್ರಮ್ $100, $500, 1000, 5000 ಇಂದನೂ ಕೂಡ ಯಾರೆಲ್ಲ ಖರೀದಿ ಹೋಲ್ಡಿಂಗ್ ಮಾಡಿದ್ದಾರೆ, ಸೊ ಅವರೆಲ್ಲರೂ ಕೂಡ ಯಾವ ರೀತಿ ಒಂದು ತಮ್ಮ ಪೋರ್ಟ್ಫೋಲಿಯೋ ಕ್ರಿಯೇಟ್ ಆಗಿದೆ ಅಂತಕ್ಕಂಥದ್ನ ನಾವಿಲ್ಲಿ ಸೊ ನೋಡ್ಬೋದು. ಸೊ ಇದನ್ನ ಬ್ಲಾಕ್ ಚೈನ್ ಟೆಕ್ನಾಲಜಿ ಮುಖಾಂತರ ಒಂದು ಸಿಸ್ಟಮ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಅಂತಾನೂ ಹೇಳ್ಬೋದು. ಓಕೆ, ಸೊ ಅದೇ ರೀತಿ ಸೊ ನಾವು ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ಯಾವ ತರ ಒಂದು ಸೆಂಟ್ರಲೈಸ್ಡ್ ಸಿಸ್ಟಮ್ ನೋಡ್ತಾ ಇದೀವಿ. ಸೊ 2009 ಸಿಸ್ಟಮ್ ಇನ್ ಗೋಲ್ಡ್ ಅಂತ ಆಪರ್ಚುನಿಟಿ ಲೈಕ್ ರಿಯಲ್ ಎಸ್ಟೇಟ್ ಅಲ್ಲಿ, ಸ್ಟಾಕ್ಸ್ ಅಲ್ಲಿ ಇತ್ತು. ಅದಾದ ನಂತರ ಅದೇ ರೂಪದಲ್ಲಿ ಒಂದು ಡಿಜಿಟಲ್ ಅಸೆಟ್ ನ ಹೋಲ್ಡಿಂಗ್ ರೂಪದಲ್ಲಿ ಬಿಟ್ಕಾಯಿನ್ ಶುರು ಆಗಿರ್ತಕ್ಕಂಥದ್ನ ಸೊ ನಾವು ನೋಡ್ಬೋದು. ಓಕೆ, ಸೊ ಒಂದು ಪೇಮೆಂಟ್ ಮೆಥಡ್ಸ್ ಅನ್ನ ಹೇಳ್ತೀವಿ. ಓಕೆ, ಒಂದು ಜನರಲಿ ಮಾರ್ಕೆಟ್ ಅಲ್ಲಿ ಒಂದು ಪೇಮೆಂಟ್ ಮೆಥಡ್ ಅಲ್ಲೂ ಕೂಡ ಒಂದು ಬದಲಾವಣೆ ಬಂತು. ಮುಂಚೆ ಇದೇ ತರ ಯಾವುದೇ ರೀತಿಯ ಫಿನಾನ್ಷಿಯಲ್ ಸಿಸ್ಟಮ್ ನಡೀತಾ ಇರಲಿಲ್ಲ. ನಾವೊಂದು 100-200 ವರ್ಷಗಳ ಹಿಂದೆ ಹೋದ್ರೆ ಬಾರ್ಟರ್ ಸಿಸ್ಟಮ್ ಅಲ್ಲಿ ವ್ಯವಹಾರ ನಡೀತಾ ಇತ್ತು. ಅಂದ್ರೆ ನಾವು ಒಂದು ವಸ್ತು ಕೊಡ್ತಾ ಇದ್ವಿ, ನಮಗೆ ಬೇಕಾದಂತ ವಸ್ತುನ ನಾವು ತಗೊಳ್ತಾ ಇದ್ವಿ. ಸೊ ಈ ತರ ವ್ಯವಹಾರ. ಅದಾದ ನಂತರ ಗೋಲ್ಡ್ ಮುಖಾಂತರ ನಮ್ಮ ವ್ಯವಹಾರಗಳು, ನಮ್ಮ ದಿನನಿತ್ಯದ ಟ್ರಾನ್ಸಾಕ್ಷನ್ ವ್ಯವಹಾರಗಳು ಗೋಲ್ಡ್ ಗೆ ಕನ್ವರ್ಟ್ ಆಯ್ತು. ಅದಾದ ನಂತರ ಪೇಪರ್ ಮನಿ, ನಾವ್ ಯಾವ ತರ ನೋಟ್ಗಳನ್ನ ಬಳಸ್ತಾ ಇದೀವಿ, ಆ ಜರ್ನಿ ಶುರು ಆಯ್ತು. ಅದಾದ ನಂತರ ಒಂದು ಬ್ಯಾಂಕಿಂಗ್ ಇಂಡಸ್ಟ್ರಿ, ಒಂದು ಸೆಂಟ್ರಲೈಸ್ಡ್ ಸಿಸ್ಟಮ್ ಬಂತು, ಲೈಕ್ ವೀಸಾ ಕಾರ್ಡ್, ಡೆಬಿಟ್ ಕಾರ್ಡ್, ನಾವೇನೇ ಬ್ಯಾಂಕಿಂಗ್ ಪ್ರೋಟೋಕಾಲ್ ನ ಯೂಸ್ ಮಾಡ್ತಾ ಇದ್ವಿ. ಸೊ ಅದಾದ ನಂತರ ನೆಕ್ಸ್ಟ್ ವರ್ಷನ್ ಬಂದಿರತಕ್ಕಂಥದ್ದೇ ಬ್ಲಾಕ್ ಚೈನ್ ಟೆಕ್ನಾಲಜಿ. ಸೊ ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲೂ ಕೂಡ ನಮ್ಮ ಅಸೆಟ್ ಕಂಟ್ರೋಲ್ಡ್ ಇರುತ್ತೆ, ಅದು ನಮ್ದೇ ಆದಂತ ಪ್ರೈವಸಿ ಇರೋಲ್ಲ. ಸೊ ವರ್ಲ್ಡ್ ವೈಡ್ ಎನಿವೇರ್ ನಾವು ಒಂದೇ ಒಂದು ಬ್ಯಾಂಕಿಂಗ್ ಪ್ರೋಟೋಕಾಲ್, ಯಾವುದೇ ತರದ ನಾವು ವರ್ಲ್ಡ್ ವೈಡ್ ಯಾವುದೇ ತರದ ಟ್ರಾನ್ಸಾಕ್ಷನ್ಸ್ ನ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದನ್ನ ಇದಕ್ಕೆ ಸೊಲ್ಯೂಷನ್ ಆಗಿ ಬಂದಿರತಕ್ಕಂಥದ್ದು ಬ್ಲಾಕ್ ಚೈನ್ ಟೆಕ್ನಾಲಜಿ. ಸೊ ಇದರಲ್ಲಿ ಈ ಟೆಕ್ನಾಲಜಿ ಮುಖಾಂತರ ಒಂದು 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 ಡೆಫಿ ಪ್ರೋಟೋಕಾಲ್ ನ ಇಟ್ಕೊಂಡು ಯಾವ ತರ ಒಂದು ಪೇಮೆಂಟ್ ಗೇಟ್ ವೇ ಸಿಸ್ಟಮ್ ಮಾರ್ಕೆಟ್ಗೆ ಅವಶ್ಯಕತೆ ಇದೆ, ಪ್ರೋಟೋಕಾಲ್ ಅವಶ್ಯಕತೆ ಇದೆ. ಸೊ ಅದ್ರ ಬೇಸ್ಡ್ ಮೇಲೆ LGNS ಒಂದು ಪ್ರೋಟೋಕಾಲ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ಸೊ ಇದೇ ರೀತಿ ನಾವು ನೋಡೋದಾದ್ರೆ ಬಿಟ್ಕಾಯಿನ್ 2009ರಲ್ಲಿ 0.035 ಇಂದ ಶುರುವಾದಂತ ಜರ್ನಿ ಇವತ್ತು 66,000 ಇದೆ, ನಿಯರ್ ಅಬೌಟ್ ತುಂಬಾ ಡ್ರಾಪ್ ಆಗಿದೆ. ಸೊ 2015ರಲ್ಲಿ ಇಥೀರಿಯಂ ಜರ್ನಿ 0.31 ಇಂದ ಶುರುವಾಗಿದೆ, ಇವತ್ತು $2,000 ಇದೆ. ಸೊ ಬೈನಾನ್ಸ್ ಕಾಯಿನ್ ನೋಡೋದಾದ್ರೆ 0.1 ಇಂದ $620.
ಸೊ ಈ ರೀತಿ ತಂದೆ ಆದಂತ ಒಂದು ಎಕೋಸಿಸ್ಟಮ್ ಉದ್ದೇಶ, ಆ ಎಕೋಸಿಸ್ಟಮ್ ಇಂದ ಬರ್ತಕ್ಕಂತ ಸೊಲ್ಯೂಷನ್, ಜನಗಳಿಗೆ ಏನೆಲ್ಲ ಅವಶ್ಯಕತೆ ಇದೆ ಆ ಅವಶ್ಯಕತೆಗಳನ್ನ ಇಟ್ಕೊಂಡು ಚಾಲೆಂಜ್ ಆಗಿ ಪ್ರೊಡಕ್ಟಿವಿಟಿ ಕೊಟ್ಟಾಗ ಆ ಸಿಸ್ಟಮ್ಗಳು ಯಾವ ತರ ಗ್ರೋತ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ನೋಡಿ, ಬಿಟ್ಕಾಯಿನ್ ಅಲ್ಲಿ ಯಾವತ್ತು ವೇರಿಯೇಷನ್ ಇರುತ್ತೆ. ಇಟ್ಸ್ ಅ ಮಾರ್ಕೆಟ್ ಪ್ರೊಬಾಬಿಲಿಟಿ, ಮಾರ್ಕೆಟ್ ಡಿಪೆಂಡೆನ್ಸಿ. ಯಾವುದು ಕೂಡ ಕಂಟಿನ್ಯೂಟ್ಲಿ ಗ್ರಾಫ್ ನಾವು ಕಂಟಿನ್ಯೂಟ್ಲಿ ಗ್ರೋತ್ ಸಿಗುತ್ತೆ ಅಂತ ನಾವು ಹೇಳಲಿಕ್ಕೆ ಆಗಲ್ಲ. ಬಟ್ ಓವರ್ ಆಲ್ ಗ್ರೋತ್ ನ ನೋಡೋದಾದ್ರೆ, ಸೊ ಯಾವ ರೀತಿ ಎಷ್ಟು ಟೈಮ್ಸ್ ಅಲ್ಲಿ ಗ್ರೋತ್ ಆಗಿದೆ ಅಂತಕ್ಕಂಥದ್ನ ಸೊ ನಾವು ಇಲ್ಲಿ ತಿಳ್ಕೊಬಹುದು. ಸೊ ಸೊ ಅದಾದ ನಂತರ ಒರಿಜಿನ್ ಏನಕ್ಕೆ ಬಂದಿದೆ? ಸೊ ಒರಿಜಿನ್ ಸ್ಟಿಲ್ ಒರಿಜಿನ್ ನಾವು ಈಗಲೂ ಕೂಡ ಏನ್ ಅನ್ಕೊಂಡ್ಬಿಟ್ಟಿದೀವಿ, ಒಂದು ಶಾರ್ಟ್ ಟರ್ಮ್ ಪ್ಲಾನ್ ಅನ್ಕೊಂಡಿದೀವಿ, ಅಥವಾ ಇದನ್ನ ಯಾವುದೇ ರೀತಿಯ ಒಂದು ಪ್ರೋಟೋಕಾಲ್ ಇಲ್ಲದ್ದು, ಅಥವಾ ಏನೋ ಇದ್ರದ್ದು ಯಾವುದೇ ರೀತಿಯ ಬೇಸ್ಡ್ ಇಲ್ಲ ಅಂತ ಅನ್ಕೊಂಡ್ಬಿಡ್ತೀವಿ. ಓನ್ಲಿ ಬಿಕಾಸ್ ಸರ್ ನಾವ್ ಎಷ್ಟೇ ಹೇಳಿದ್ರು ಕೂಡ, ಸರ್ ಇಷ್ಟೆಲ್ಲ ಸ್ಟೋರಿ ಹೇಳ್ತಿದ್ರ, ಇಷ್ಟೆಲ್ಲ ಲೈಕ್ ಒಂದು ಇಷ್ಟೆಲ್ಲಾ ವಿಚಾರಗಳನ್ನ ತಿಳಿಸ್ತಾ ಇದ್ದೀರಾ, ಯಾಕೆ ಪ್ರೈಸ್ ಅಲ್ಲಿ ಇಷ್ಟು ವೇರಿಯೇಷನ್ ಆಗುತ್ತೆ, ಅಥವಾ ಯಾಕೆ ಒಂದು ಕಂಟಿನ್ಯೂಟಿ ಗ್ರೋತ್ ಸಿಗಲ್ಲ ಅಂತಕ್ಕಂಥದ್ನೇ ನನಗೆ ಲಾಸ್ಟ್ ಮತ್ತೂ ಕೇಳ್ತೀರಾ. ನೋಡಿ, ಯಾವುದೇ ಒಂದು ವಿಚಾರ ನಾಟ್ ಇವನ್ ಒಂದೇ ದಿನದಲ್ಲಿ ಯಾವುದು ಕೂಡ ಕ್ರಿಯೇಟ್ ಆಗಲ್ಲ. ಓಕೆ, ಸೊ ಸಿಸ್ಟಮ್ ಕಂಪ್ಲೀಟ್ಲಿ ಒಂದು ಅಪ್ ಟ್ರೆಂಡ್ ಪ್ರೋಟೋಕಾಲ್, ಒಂದು ಇಕೋಸಿಸ್ಟಮ್ ನ ಜೊತೆ ಜೊತೆ ಒಂದು ಏನೆಲ್ಲ ಚಾಲೆಂಜಸ್, ಒಂದು ನೆಗೆಟಿವಿಟಿ ಮಾರ್ಕೆಟ್ ಅಲ್ಲಿ ಒಂದು ಕ್ರಿಪ್ಟೋ ಹೆಸರಲ್ಲಿದೆ. ಸೊ ನೇಮ್ ಅಲ್ಲಿ ಸಾಕಷ್ಟು ಒಂದು ಕಂಟ್ರೋಲ್ಡ್ ಬೇಸ್ಡ್ ಇರ್ಬೋದು, ಒಂದು ಮ್ಯಾನುಪುಲೇಷನ್ ಇರ್ಬೋದು, ಅಥವಾ ಏನೆಲ್ಲ ಸೆಂಟ್ರಲೈಸ್ಡ್ ಬೇಸ್ಡ್ ಅಲ್ಲಿ ಸಿಸ್ಟಮ್ ನಡೀತಾ ಇದೆ, ಅದಕ್ಕೆ ಒಂದು ಪ್ರೊಡಕ್ಟಿವಿಟಿ ಪ್ರೋಟೋಕಾಲ್ ನ ತರಬೇಕು ಅಂತಕ್ಕಂಥದ್ದು ಹೊರಟಿರ್ತಕ್ಕಂಥದ್ದು ಸಿಸ್ಟಮ್. ಅದಕ್ಕೆ ತಂದೆ ಆದಂತ ಒಂದು ಲೈಕ್ ಟೈಮ್ ಹಿಡದೆ ಇಡುತ್ತೆ. ಸೊ ಪ್ರೋಟೋಕಾಲ್ ಜೊತೆ ಸಿಸ್ಟಮ್ ಹೋಗ್ಬೇಕಾಗುತ್ತೆ. ಸೊ ನನ್ನ ಪ್ರಕಾರ ಇಟ್ಸ್ ಒನ್ ಆಫ್ ದ ಸೆಕೆಂಡ್ ಬಿಗ್ಗೆಸ್ಟ್ ಎಕೋಸಿಸ್ಟಮ್ ಅಂತಾನೆ ಹೇಳ್ಬೋದು ವರ್ಲ್ಡ್ ವೈಡ್ ಅಲ್ಲೇ ಒಂದು ಒರಿಜಿನ್ ಏನಿದೆ. ಸೊ ಒನ್ ಆಫ್ ದ ಬೆಸ್ಟ್, ಒಂದು ಓಪನ್ ಸೋರ್ಸ್, ಒಂದು ಟ್ರಾನ್ಸ್ಪರೆನ್ಸಿ ಆಗಿ ಕಮ್ಯುನಿಟಿ ಬಿಲ್ಡ್ ಮಾಡ್ತಾ ಹೊರಟಿರ್ತಕ್ಕಂಥದ್ರಲ್ಲಿ ಒನ್ ಆಫ್ ದ ಸೆಕೆಂಡ್ ಡಿಫಿ ಪ್ರೋಟೋಕಾಲ್ ಅಂತಾನೆ ಹೇಳ್ಬೋದು. ಓಕೆ, ಅಂಡ್ ದೆನ್ ಒರಿಜಿನ್ ಆಲ್ರೆಡಿ ಮೆನ್ಷನ್ ಮಾಡಿದೆ ವೈಟ್ ಪೇಪರ್ ಅಲ್ಲಿ. ಓಕೆ, ಬಿಲ್ಡಿಂಗ್ ಅ ನ್ಯೂ ಸಿವಿಲೈಸೇಷನ್. ಓಕೆ, ಒಂದು ಹೊಸ ಒಂದು ಒಂದು ಡಿಸೆಂಟ್ರಲೈಸ್ಡ್ ಫೈನಾನ್ಸ್ ಕ್ರಿಪ್ಟೋ ಕರೆನ್ಸಿಯಲ್ಲಿ ಒಂದು ಹೊಸ ಬದಲಾವಣೆ, ಹೊಸ ಒಂದು ಕಂಟ್ರೋಲ್ಡ್ ಸಿಸ್ಟಮ್, ಅಂದ್ರೆ ಪಬ್ಲಿಕ್ ಮೊನೋಪೋಲಿ ಬೇಸ್ಡ್, ಪಬ್ಲಿಕ್ ಕಂಟ್ರೋಲ್ಡ್ ಬೇಸ್ಡ್ ರನ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶ ಇಟ್ಕೊಂಡು ಒರಿಜಿನ್ ಆಲ್ರೆಡಿ ತಂದೆ ಆದಂತ ವೈಟ್ ಪೇಪರ್ ಅಲ್ಲಿ ಲೈಕ್ ಲೈಕ್ ತಿಳಿಸಿರ್ತಕ್ಕಂಥದ್ದು. ಓಕೆ, ಸೊ ನಾವ್ ಯಾವ್ದಾದ್ರು ವರ್ಲ್ಡ್ ಅಲ್ಲಿ ಯಾವ್ದಾದ್ರು ಒಂದು ಬ್ಯಾಂಕ್ ಬಗ್ಗೆ ಕೇಳಿದೀವ? ವರ್ಲ್ಡ್ ವೈಡ್ ನಾವು ಎನಿ ಟೈಮ್ ಎನಿವೇರ್ ಯಾವಾಗ ಬೇಕಾದ್ರೂ ಕೂಡ ನಾವು ಇಮಿಡಿಯೇಟ್ಲಿ ನಾವು ಲೈಕ್ ಟ್ರಾನ್ಸ್ಫರ್ ಮಾಡ್ಬೋದು ಅಂತಕ್ಕಂಥದ್ದು. ಸೊ ವಿತೌಟ್ ಎನಿ, ಈಗ ಬ್ಯಾಂಕಿಂಗ್ ಪ್ರೋಟೋಕಾಲ್ ನ ಯೂಸ್ ಮಾಡ್ತೀವಿ ಅಂದ್ರೆ ಕೂಡ ನಾವಿಲ್ಲಿ ನಮ್ಮ ಬ್ಯಾಂಕ್ ಇಂದ ಎಕ್ಸಾಂಪಲ್ ನಾವು ಔಟ್ ಆಫ್ ಕಂಟ್ರಿಗೆ ಯಾವುದೇ ರೀತಿಯ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಆದಂತ ಒಂದು ಕಂಡೀಷನ್ಸ್ ಇದೆ, ಸ್ವಿಫ್ಟ್ ಕೋಡ್ ಇದೆ, ಅಥವಾ ಪರ್ಮಿಷನ್ಸ್ ಬೇಕು, ಅಕೌಂಟ್ಸ್ ಏನೆಲ್ಲ ಇದೆ. ಬಟ್ ನಾವೇನಾದ್ರೂ ಒಂದು ಡಿಸೆಂಟ್ರಲೈಸ್ಡ್ ಬೇಸ್ ಅಲ್ಲಿ ಕೂಡ ಯಾವ ತರನೂ ಇಲ್ಲ. ಓಕೆ, ಫಾರ್ ದ ಫಸ್ಟ್ ಟೈಮ್, ಸೊ ಡಿಫಿ ಪ್ರೋಟೋಕಾಲ್ ಅಲ್ಲಿ, ಓಕೆ, ಯೂಸಿಂಗ್ ಎ ಟೆಕ್ನಾಲಜಿ, ನ್ಯೂ ಪ್ರೋಟೋಕಾಲ್ ನ ಇಟ್ಕೊಂಡು ಡೆಫಿ ಬ್ಯಾಂಕ್ ಪ್ರೋಟೋಕಾಲ್ ನ ತರಬೇಕು ಅಂತ ಹೊರಟಿರತಕ್ಕಂಥದ್ದು ಒರಿಜಿನ್. ಡಿಸೆಂಟ್ರಲೈಸ್ಡ್ ಫೈನಾನ್ಸ್, ಒಂದು ಬ್ಯಾಂಕಿಂಗ್ ಪ್ರೋಟೋಕಾಲ್ ಬೇಸ್ಡ್ ತರ ಒಂದು ಡಿಸೆಂಟ್ರಲೈಸ್ಡ್ ಫೈನಾನ್ಸ್ ಅಲ್ಲಿ ಎ ಟೆಕ್ನಾಲಜಿ ಕೋಡಿಂಗ್ ಥ್ರೂ, ಅದು ಕೂಡ ಯಾವುದೇ ತರದ ಮ್ಯಾನುವಲಿ ಬೇಸ್ಡ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಥ್ರೂ ಅಲ್ಲ, ಕೋಡಿಂಗ್ ಥ್ರೂ ಎ ಟೆಕ್ನಾಲಜಿನ ಬಳಸ್ಕೊಂಡು ಸಿಸ್ಟಮ್ ಬ್ಯಾಂಕಿಂಗ್ ಪ್ರೋಟೋಕಾಲ್ ನ ಆ ಥಾಟ್ ಪ್ರೊಸೆಸ್ ನ ಇಟ್ಕೊಂಡು ಒರಿಜಿನ್ ಹೊರಟಿರ್ತಕ್ಕಂಥದ್ದು. ಥಿಂಕ್ ಮಾಡಿ, ಯಾವ ಲೆವೆಲ್ ಅಲ್ಲಿ ಒಂದು ಐಡಿಯಾ ಲೈಕ್ ಸಿಸ್ಟಮ್ ನ ಮುಂದಿನ ದಿನಗಳಲ್ಲಿ ಜನಗಳನ್ನ ಬದಲಾವಣೆ, ಜನಗಳಿಗೆ ಅವಶ್ಯಕತೆಗೆ ತರಬೇಕು ಅಂತ ಹೊರಟಿರ್ತಕ್ಕಂಥದ್ದು ವಿಚಾರ ಹೊಂದಿದೆ ಅಂತಕ್ಕಂಥದ್ದು ನಾವು ತಿಳ್ಕೊಬೇಕು. ಓಕೆ, ಓಕೆ, ನಾನು ನೆಕ್ಸ್ಟ್ ಕೂಡ ಹೇಳ್ತೀನಿ. ಸೊ ಈ ಸಿಸ್ಟಮ್ನ ಕ್ರಿಯೇಟರ್ಸ್ ಯಾವುದೇ ರೀತಿಯ ನಾರ್ಮಲ್ ಕ್ರಿಯೇಟರ್ಸ್ ಅಲ್ಲ, ವರ್ಲ್ಡ್ ವೈಡ್ ಒಂದು ಟಾಪ್ ಬ್ಲಾಕ್ ಚೈನ್ ವೆಬ್ಸ್ ಲೈಕ್ ಕ್ರಿಯೇಟರ್ಸ್ ಅಂತಾನೆ ಹೇಳ್ಬೋದು. ಯಾಕೆ, ಯಾವ ತರ ಅದನ್ನ ನಾವು ಡಿಸೈಡ್ ಮಾಡ್ಬೋದು, ಯಾವ ತರ ಒಂದು ಅನಲೈಸ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಬೈನಾನ್ಸ್ ಕೂಡ ನಾವು ನೋಡ್ತಾ ಇದೀವಿ. ಬೈನಾನ್ಸ್ ಕೂಡ ಒಂದು ಒಳ್ಳೆ ಎಕೋಸಿಸ್ಟಮ್ ನ ಹೊಂದಿರತಕ್ಕಂತ ಒಂದು ಎಕ್ಸ್ಚೇಂಜ್. ಓಕೆ, ಸೊ ನಾವು ಕಂಪೇರ್ ಮಾಡೋದಾದ್ರೆ, ಸೊ ಎಕ್ಸ್ಚೇಂಜ್ ಅಲ್ಲಿ ನಮಗೆ ಜಾಸ್ತಿ ಒಂದು ಪ್ರೊಡಕ್ಟಿವಿಟಿ ಇರುತ್ತೋ, ಬ್ಯಾಂಕಿಂಗ್ ಸಿಸ್ಟಮ್ ಅಂತಕ್ಕಂಥದ್ದು ಜಾಸ್ತಿ ಪ್ರೊಡಕ್ಟಿವ್ ಇರುತ್ತೋ ಅಂತಕ್ಕಂಥದ್ದು ನಾವು ಕ್ವಶನ್ ಮಾಡ್ಬೇಕಾಗುತ್ತೆ. ಅಂದ್ರೆ ಸೊ ಎಕ್ಸ್ಚೇಂಜ್ ಅಂತಕ್ಕಂಥದ್ದಕ್ಕೆ ಯಾವ ತರ ವ್ಯಾಲ್ಯೂ ಇದೆ, ಬ್ಯಾಂಕಿಂಗ್ ಅನ್ನೋದಕ್ಕೆ ಯಾವ ತರ ವ್ಯಾಲ್ಯೂ ಇದೆ ಫೈನಾನ್ಸ್ ರಿಲೇಟೆಡ್ ಅಲ್ಲಿ ಅಂತ ನೋಡಿದಾಗ. ಓಕೆ, ಸೊ ಈವನ್ ಬೈನಾನ್ಸ್ ಅಂತಕ್ಕಂಥ ಒಂದು ಎಕ್ಸ್ಚೇಂಜ್ ಒಂದು ಸರ್ವಿಸ್ ಕೊಟ್ಟು ಜನಗಳಿಗೆ ಲೈಕ್ ಅಸೆಟ್ ನ ಹೋಲ್ಡಿಂಗ್ ಆಗಿರ್ಬೋದು, ಬೈಸೆಲ್ ಆಗಿರ್ಬೋದು, ಫಾರ್ ಮೆನಿ ಪ್ರೊಡಕ್ಟಿವಿಟಿ ಥಿಂಗ್ಸ್ ಗೆ ಸರ್ವಿಸ್ ಕೊಡ್ತಾ ಇದೆ. ಅದೇ ಇವಾಗ ಹತ್ತತ್ರ ಯೂಸರ್ಸ್ ಒಂದಿದೆ, ಹತ್ತತ್ರ ಮೋರ್ ದೆನ್, ಸೊ ನಿಯರ್ ಅಬೌಟ್ ಒಂದು ಮೋರ್ ದೆನ್ 50 CR ಮೇಲೆ ಇರ್ಬೋದು ಮೇ ಬಿ ಯೂಸರ್ಸ್.
ಓಕೆ. ಬಟ್ ಒರಿಜಿನ್ ಹೊರಟಿರ್ತಕ್ಕಂಥದ್ದು ಅಡಿಷನಲಿ ಒಂದು ಫಿನಾನ್ಷಿಯಲ್ ಫ್ರೀಡಮ್ ಅಥವಾ ಫಿನಾನ್ಷಿಯಲ್ ಒಂದು ಸ್ಟೆಬಿಲಿಟಿ ಕೊಡಬೇಕು ಒಂದು ಅದ್ರ ಜೊತೆ ಬಿನಾನ್ಸ್ ಯಾವ ತರ ಸಾಕಷ್ಟು ಒಂದು ಪ್ರೋಟೋಕಾಲ್ಸ್ ನ ಜನಗಳಿಗೆ ಸರ್ವಿಸ್ ನ ಪ್ರೊವೈಡ್ ಮಾಡ್ತಾ ಇದೆ ಇನ್ ಟರ್ಮ್ಸ್ ಆಫ್ ಎಕ್ಸ್ಚೇಂಜ್ ಇರಬಹುದು, ಸಾಕಷ್ಟು ವೇ ಅಲ್ಲಿ ಏನೆಲ್ಲ ಒಂದು ಸರ್ವಿಸ್ ನ ಪ್ರೊವೈಡ್ ಮಾಡ್ತಾ ಇದೆ, ಅದೇ ತರ ಉದ್ದೇಶ ಇಟ್ಕೊಂಡು ಒಂದು ಡಿಸೆಂಟ್ರಲೈಸ್ಡ್ ಫಾರ್ಮ್ಯಾಟ್ ಅಲ್ಲಿ ಸಿಸ್ಟಮ್ ಕೊಡಬೇಕು ಅಂತ ಹೊರಟಿರ್ತಕ್ಕಂಥದ್ದು. ಬಟ್ ಅದ್ರ ಜೊತೆ ಒಂದು ಬ್ಯಾಂಕಿಂಗ್ ಪ್ರೋಟೋಕಾಲ್, ಒಂದು ಫಿನಾನ್ಷಿಯಲ್ ಪ್ರೋಟೋಕಾಲ್ ಯಾವ ತರ ರೆಡಿ ಆಗ್ಬೇಕು ಕ್ರಿಪ್ಟೋದಲ್ಲಿ ಅಂತಕ್ಕಂಥದ್ದು ಫಾರ್ ದ ಫಸ್ಟ್ ಟೈಮ್ ಒಂದು ನ್ಯೂ ಐಡಿಯಾ ಇಟ್ಕೊಂಡು ಒರಿಜಿನ್ ಹೊರಟಿರ್ತಕ್ಕಂಥದ್ದು ಅಂತಾನು ಕೂಡ ನಾವು ಹೇಳ್ಬೋದು. LGNS ಇಟ್ಸ್ ಗ್ರಾಬಿಂಗ್ ಕಮ್ಯುನಿಟಿ ಲೈಕ್ ಎನಿಥಿಂಗ್. LGNS ಅಲ್ಲಿ ಕಮ್ಯುನಿಟಿ ಯಾವ ತರ ಬರ್ತಾ ಇದೆ ಅಂತಕ್ಕಂಥದ್ನ ನಾವು ಆಲ್ರೆಡಿ ನಾವು ನೋಡ್ತಾ ಇದೀವಿ, ಡೇ ಬೈ ಡೇ ಕೂಡ ಅದನ್ನ ನೋಡ್ಬೋದು. ಓಕೆ, ಸೊ ನಾನು ಒಂದ್ ಮಾತು ಹೇಳೋದಾದ್ರೆ ಐಡಿಯಾ ಇಸ್ ಅ ವೆರಿ ಯೂನಿಕ್. ಓಕೆ, ಸೊ ಸೊ ಅದು ಇಲ್ಲಿ ನೋಡಿ, ಈ ಐಡಿಯಾ ಯಾವ ತರ ಇದೆ ಅಂತಂದ್ರೆ, ಈ ಐಡಿಯಾ ಯಾವುದೇ ತರದ ಒಂದು ಕಂಟ್ರಿ ಇನ್ವಾಲ್ವ್ ಇಲ್ಲ. ಓಕೆ, ಸೊ ಈ ಐಡಿಯಾ ಯಾವುದೇ ತರದ ಒಂದು ಪೊಲಿಟಿಕ್ಸ್ ಇನ್ವಾಲ್ವ್ ಇಲ್ಲ. ಈ ಐಡಿಯಾ ಯಾವುದೇ ತರದ್ದು ಕೂಡ ಒಂದೇ ಒಂದು ಮೋನೋಪೊಲಿ ಡಿಸಿಷನ್ಗೆ ಇಲ್ಲ. ಎವ್ರಿಥಿಂಗ್ ಇಟ್ಸ್ ಆಲ್ ಅಬೌಟ್ ದ ಕಮ್ಯುನಿಟಿ, ವಾಟ್ ಎವರ್ ದ ಕಮ್ಯುನಿಟಿ ಡಿಸೈಡ್. ಸೊ ಅದು ಇಲ್ಲಿ ಸಿಸ್ಟಮ್ ಅಲ್ಲಿ ಅಪ್ಡೇಟ್ ಲೈಕ್ ಸಿಸ್ಟಮ್ ಅಡಾಪ್ಟ್ ಮಾಡ್ತಾ ಹೋಗ್ಬೇಕು ಅಂತಕ್ಕಂಥದ್ದು ಒಂದು ಐಡಿಯಾಲಜಿ ಇಟ್ಕೊಂಡು ಹೊರಟಿರ್ತಕ್ಕಂಥದ್ದು. ಓಕೆ, ಸೊ ನಾನು ಆಲ್ರೆಡಿ ಹೇಳಿದಾಗೆ ವರ್ಲ್ಡ್ಸ್ ಬೆಸ್ಟ್ ಬ್ಲಾಕ್ ಚೈನ್ ಟೀಮ್ ಇದನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು, ನಾಟ್ ಫ್ರಮ್ ಒಂದ್ ಕಂಟ್ರಿ, ಮೋರ್ ದನ್ 3 to 4 ಕಂಟ್ರಿ ಬ್ಲಾಕ್ ಚೈನ್ ಕ್ರಿಯೇಟರ್ ಸಿಸ್ಟಮ್ ನ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಅಂತಾನೂ ಕೂಡ ಹೇಳ್ಬೋದು. ಓಕೆ, ಸೊ ಸಿಸ್ಟಮ್ ನಾವ್ ಹೇಳ್ದಾಗ ಇದು ಯಾವುದೇ ತರದ ಶಟ್ ಡೌನ್ ಅಥವಾ ಇಲ್ಲಿ ಯಾವುದೇ ರೀತಿಯ ಕಮಿಟ್ಮೆಂಟ್ ಬೇಸ್ಡ್ ಸಿಸ್ಟಮ್ ಅಲ್ಲ. ಇಲ್ಲಿ ಯಾವುದೇ ರೀತಿ LGNS ಯಾರಿಗೆ ದುಡ್ಡು ಹಾಕಿದ್ರೆ ಫಂಡ್ ಕೊಡ್ತೀವಿ ಅಥವಾ ಫಂಡ್ ಹಾಕಿದ್ರೆ ಪರ್ಸೆಂಟೇಜ್ ಕೊಡ್ತೀವಿ ಅಂತಕ್ಕಂಥದ್ದು ಎಲ್ಲೂ ಕೂಡ ಯೂಸ್ ಮಾಡ್ತಾನೆ ಇಲ್ಲ. ಸಿಸ್ಟಮ್ ಏನ್ ಹೇಳ್ತಾ ಇದೆ, ಸಿಸ್ಟಮ್ ನೋಡಿ, ವಿತೌಟ್ ವೆಬ್ಸೈಟ್ ನ ಹೊರತಾಗಿ ಕೂಡ ಸಿಸ್ಟಮ್ ಅಲ್ಲಿ ನಾವು ಅನ್ಸ್ಟೇಕ್ ಮಾಡಿ ವಿಡ್ರಾ ಮಾಡಬಹುದು. ಅಷ್ಟು ನೆಗೆಟಿವಿಟಿ ಇನ್ ಕೇಸ್ ಸಿಸ್ಟಮ್ ಯಾವ ತರ ಅಂದ್ರೆ ಥ್ರೂ ಕೋಡಿಂಗ್ ಅಲ್ಲಿ ರನ್ ಆಗುತ್ತೆ. ಇದು ಯಾವ ತರದ ಶಟ್ ಡೌನ್ ಆಗ್ಲಿ, ಯಾವುದೇ ತರದ ಲೈಕ್ ನಾವೆಲ್ಲ ಇಷ್ಟು ವರ್ಷಗಳ ಕಾಲ ಏನ್ ನೋಡಿದ್ವಿ, Web3 ಮಾಡಲ್ ಬೇಸ್ಡ್ ಸಿಸ್ಟಮ್ ನ ರಿಯಲ್ ಬೇಸ್ಡ್ ಮೇಲೆ ಸಿಸ್ಟಮ್ ರನ್ ಆಗ್ತಾ ಇರತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದು. ಓಕೆ, ಸೊ ದ ವರ್ಲ್ಡ್ ವಿಲ್ ಹ್ಯಾವ್ ಅ ಸೆಕೆಂಡ್ ಫಿನಾನ್ಷಿಯಲ್ ಸಿಸ್ಟಮ್. ಆ ಸ್ಟೇಟ್ಮೆಂಟ್ ನ ಸೊ ಅದನ್ನ ಕೇಳಲಿಕ್ಕೆ ಒಂದು ಆ ಐಡಿಯಾಗೆ ವೆರಿ ಯೂನಿಕ್ ಅನ್ಸುತ್ತೆ. ಸೊ ಯಾವ ತರ ಒಂದು ಒಂದು ಕ್ರಿಪ್ಟೋದಲ್ಲಿ ಬದಲಾವಣೆ ತರಬೇಕು ಅಂತಕ್ಕಂಥ ಒಂದು ಐಡಿಯಾಲಜಿ ಇಟ್ಕೊಂಡಿದೆ ಅಂತಕ್ಕಂಥದ್ದು. ಸೊ ಈ ಯಾವ್ದೆಲ್ಲ ಒಂದು ಸಿಸ್ಟಮ್ ಇದ್ರ ಬಿಹೈಂಡ್ ಆಗಿ ವರ್ಕ್ ಮಾಡ್ತಾ ಇದೆ, ಒರಿಜಿನ್ಗೆ ನಾವ್ ಹೇಳ್ದಾಗೆ ಇದನ್ನ ಯಾವ ಟೆಕ್ನಾಲಜಿ ಪೀಪಲ್ ಇನ್ವಾಲ್ವ್ ಆಗಿದ್ದಾರೆ ಅಂತಕ್ಕಂಥದ್ದು ನಿಮಗೆ ತಿಳಿಸೋದಾದ್ರೆ, ಅನುಬಿ ಫೌಂಡೇಶನ್ ಒರಿಜಿನ್ ಬ್ಯಾಕ್ ಬೋನ್ ಅಂತ ಹೇಳ್ಬೋದು. ಅನುಬಿ ಫೌಂಡೇಶನ್ ಯಾವ ತರ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗಿದೆ, ಯಾವ್ದೆಲ್ಲ ಪ್ರಾಜೆಕ್ಟ್ ಅಲ್ಲಿ ಇವರು ಕೆಲಸ ಮಾಡಿದ್ದಾರೆ ಅಂದ್ರೆ, ಬೈನಾನ್ಸ್ ಲ್ಯಾಬ್ಸ್ ಇರ್ಬೋದು, ಮಾರ್ಗನ್ ಕ್ರೆಸ್ಟ್ ಇರ್ಬೋದು, ಗೇಟ್ ವೆಂಚರ್ಸ್ ಇರ್ಬೋದು, ವರ್ಲ್ಡ್ ಬಿಗ್ಗೆಸ್ಟ್ ವೆಬ್3 ಇನ್ವೆಸ್ಟರ್ಸ್ ಯಾರ್ಯಾರೆಲ್ಲ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಇದ್ದಾರೆ ವರ್ಲ್ಡ್ ವೈಡ್, ಅದರಲ್ಲಿ ಅನುಬಿ ಫೌಂಡೇಶನ್ ಟೀಮ್ ವರ್ಕ್ ಮಾಡ್ತಾ ಇರೋದು. ಸೊ ಅದರಲ್ಲಿ ಆ ಫೌಂಡೇಶನ್ ಒಂದು ಬ್ಯಾಕ್ ಬೋನ್ ಆಗಿ ಒರಿಜಿನ್ LGNS ಅಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥದ್ನ ಅಂತ ಹೇಳ್ಬೋದು. ನಿಯರ್ ಅಬೌಟ್ 120+ ಪ್ರಾಜೆಕ್ಟ್ ಅಲ್ಲಿ ಅನುಬೀಸ್ ಫೌಂಡೇಶನ್ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು. ಸೊ ಅವ್ರ ಹತ್ರ ಪ್ರೆಸೆಂಟ್ ಫಂಡ್ ಹೇಳೋದಾದ್ರೆ 3.85 ಬಿಲಿಯನ್ ಅಷ್ಟು ಫಂಡ್ ಹೊಂದಿರತಕ್ಕಂಥದ್ದು ಅನುಬಿ ಫೌಂಡೇಶನ್. ಓಕೆ, ಸೊ ಲೀಗಲಿ ಥಿಂಗ್ಸ್ ಕೂಡ ಸಾಕಷ್ಟು ವೇಲಿ ಅನುಬಿ ಫೌಂಡೇಶನ್ ಎವ್ರಿ ಕಂಟ್ರಿಯಲ್ಲೂ ಕೂಡ ಲೈಕ್ ಡೇ ಬೈ ಡೇ ಒಂದು ಪರ್ಮಿಷನ್ ನ ತಗೊಳ್ತಾ ಇರ್ತಕ್ಕಂಥದ್ನ ಕೂಡ ನಾವು ಇಲ್ಲಿ ನೋಡಬಹುದು. ಓಕೆ, ಸೊ ಈ ಪ್ರಾಜೆಕ್ಟ್ ಒರಿಜಿನ್ ಯಾವುದೇ ರೀತಿಯ ಒಂದು ಕೋಡಿಂಗ್ ಅಲ್ಲಿ ಅಥವಾ ಯಾವುದೇ ರೀತಿಯ ಡಿಸೈನ್ ಇಲ್ಲದೆ ಏನೋ ಒಂದ್ 2 ವರ್ಷದ ಮುಂಚೆ ಸುಮ್ನೆ ಡಿಸೈನ್ ಆಗಿರ್ತಕ್ಕಂಥದ್ದಲ್ಲ. ಇದಕ್ಕಿಂತ ಮುಂಚೆ ಇದನ್ನ ಶುರುವಾಗಕ್ಕಿಂತ ಮುಂಚೆ ಪ್ರತಿ ಒಂದು ಕೋಡಿಂಗಿಗೂ ಪ್ರತಿ ಒಂದು ವಿಚಾರಗೂ ಕೂಡ ಒಂದು ಮಿನಿಮಮ್ ಅಂತ ಹೇಳೋದಾದ್ರೆ ಒಂದು 6 to 8 ಇಯರ್ಸ್ ಒಂದು ರಿಸರ್ಚ್ ಇದೆ. ನಾವೆಲ್ಲ ಈಗ ನೋಡ್ತಾ ಇದೀವಿ, ಏನೋ ಅನ್ಸ್ಟೇಕ್ ಶುರು ಆಯ್ತು, ಸ್ಟೇಕ್ ಶುರು ಆಯ್ತು, ಸ್ವಾಪಿಂಗ್ ಶುರು ಆಯ್ತು, ಅದ್ಯಾವುದು ಕೂಡ ಬರೀ ಒಂದು ದಿನ ಒಂದು ಡಿಸೈನ್ ಅಲ್ಲಿ ಇವತ್ತೇನೋ ಬಂತು, ಫಂಡ್ ಬಂತು, ಕಮ್ಯುನಿಟಿ ಬಂತು ಅಂತ ಶುರು ಮಾಡ್ಲಿಕ್ಕೆ ಆಗಲ್ಲ. ಹಾಗಂತ ಯಾರೋ 5-10 ವ್ಯಕ್ತಿಗಳಿಂದ ಇದು ಸಿಸ್ಟಮ್ ಹಾಗೆ ನಾಳೆ ಎಲ್ಲವೂ ಕೂಡ ಆಪರೇಷನ್ ಶುರು ಆಗಲ್ಲ. ಬಿಹೈಂಡ್ ಎಷ್ಟು ಸಾವಿರಾರು ಜನ ಸಿಸ್ಟಮ್ ಅಲ್ಲಿ ಇದ್ರದ್ದು ಟೆಕ್ನಾಲಜಿ ಬೇಸ್ಡ್ ಕೋಡಿಂಗ್ ಅಲ್ಲಿ ಕೆಲಸ ನಡೀತಾ ಇರುತ್ತೆ ಅಂತಕ್ಕಂಥದ್ದು ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಸೊ ಸಿಸ್ಟಮ್ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ಅನುಬಿ ಫೌಂಡೇಶನ್ ಈ ಸಿಸ್ಟಮಿನ ಬ್ಯಾಕ್ ಬೋನ್. ಓಕೆ, ಸೊ ಸಾಕಷ್ಟು ರೀತಿಯಲ್ಲಿ ಒಂದು ರಿಸರ್ಚ್ ಅನ್ನ ಯಾವ ತರ ಮಾರ್ಕೆಟ್ ಅಲ್ಲಿ ಸಣ್ಣ ವಿಚಾರನೆ ಯಾವ ತರ ಈವನ್ ಮಾರ್ಕೆಟ್ ಅಲ್ಲಿ ಯಾವ ತರ ಪಂಪ್ ಆಗುತ್ತೆ, ಡಂಪ್ ಆಗುತ್ತೆ, ಯಾವ ತರ ಯಾವ ಟೈಮ್ ಅಲ್ಲಿ ಏನು ಡಿಸಿಷನ್ ನ ತಗೋಬೇಕು, ಅಥವಾ ಬರ್ತಕ್ಕಂಥ ದಿನಗಳಲ್ಲಿ ಏನೆಲ್ಲ ಒಂದು ಬ್ಯಾಕಪ್ ಸಿಸ್ಟಮ್ ಅಲ್ಲಿ ಇರಬೇಕು, ಸಾಕಷ್ಟು ವಿಚಾರಗಳು ಸಿಸ್ಟಮ್ ವೈಟ್ ಪೇಪರ್ ಅಲ್ಲೇ ಮೆನ್ಷನ್ ಮಾಡಿದೆ. ಅದ್ರ ಬೇಸ್ಡ್ ಆಗಿ ನಡೀತಾ ಇರ್ತಕ್ಕಂಥದ್ನ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಒಂದ್ ಮಾತು ಹೇಳ್ತೀನಿ, ಎಲ್ಲಿ ತನಕ ಒಂದು ಪ್ರೊಡಕ್ಟಿವಿಟಿ ಇಷ್ಟು ವರ್ಷಗಳ ಕಾಲ ನಾವೇನು ಒಂದು 25 ತಿಂಗಳಿಂದ ಏನು ಸಿಸ್ಟಮ್ ಶುರುವಾಗಿದೆ, ಸೊ ಯಾವುದೇ ರೀತಿಯ ಒಂದು ಪ್ರೊಡಕ್ಟಿವಿಟಿ ಇಲ್ಲ. ಓಕೆ, ಒರಿಜಿನ್ ಉದ್ದೇಶ ಸಾಕಷ್ಟು ಪ್ರೊಡಕ್ಟಿವಿಟಿನ ತರಬೇಕು ಅಂತಕ್ಕಂಥದ್ದಿದೆ. ಒಂದು ಬ್ಯಾಂಕಿಂಗ್ ಪ್ರೋಟೋಕಾಲ್ ಇರ್ಬೋದು, RWA ಇರ್ಬೋದು, ಅಥವಾ ಮೆಟಾವರ್ಸ್, ಸಾಕಷ್ಟು ಒಂದು ಪ್ರೊಡಕ್ಟಿವಿಟಿ ಸರ್ವಿಸ್ ಬೇಸ್ಡ್ ಎಕ್ಸ್ಚೇಂಜ್ ಇರ್ಬೋದು.
ಸೊ ಅದೆಲ್ಲವೂ ಕೂಡ ತರಬೇಕು ಅಂತ ಉದ್ದೇಶ ಇಟ್ಕೊಂಡು ಹೊರಟಿರ್ತಕ್ಕಂಥದ್ದು. ಅದಕ್ಕೆ ಫಸ್ಟ್ ಏನ್ ಬೇಕು, ಕಮ್ಯುನಿಟಿ ಬೇಕು. ಕಮ್ಯುನಿಟಿ ಏನಕ್ಕೆ ತರಬೇಕು, ಸೊ ಸರ್ವಿಸ್ ನಮ್ ಬರ್ತಕ್ಕಂಥ ನೆಕ್ಸ್ಟ್ ಪ್ರೊಡಕ್ಟಿವಿಟಿಗೆ ಯೂಸರ್ಸ್ ಕನ್ಸ್ಯೂಮರ್ಸ್ ವೆರಿ ಇಂಪಾರ್ಟೆಂಟ್. ಆ ಕಮ್ಯುನಿಟಿನ ತರ್ಲಿಕ್ಕೆ ಇಷ್ಟು ವರ್ಷಗಳ ಕಾಲ 25-26 ತಿಂಗಳಿಂದ ಕಮ್ಯುನಿಟಿ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ನೋಡಿದೀವಿ. ಓಕೆ, ಸೊ ಎಲ್ಲಿ ತನಕ ಒಂದು ಎಲ್ ಜಿ ಎನ್ ಎಸ್ಗೆ ಒಂದು ಅದರದೇ ಆದಂತ ಒಂದು ಪ್ರೊಡಕ್ಟಿವಿಟಿ ರಿಯಲ್ ಯೂಸ್ ಕೇಸ್ ಸ್ಟಾರ್ಟ್ ಆಗೋದಿಲ್ವೋ ಅಲ್ಲಿ ತನಕ ನಾವು ಪ್ರೈಸ್ ಅಲ್ಲಿ ಸಾಕಷ್ಟು ವೇರಿಯೇಷನ್ಸ್ ನ ನೋಡ್ತಕ್ಕಂಥದ್ದು ಸಹಜ. ಓಕೆ, ಈಗ ಪ್ರೆಸೆಂಟ್ ಎಲ್ ಜಿ ಎನ್ ಎಸ್ ನ ಯೂಸ್ ಆಗ್ತಿರ್ತಕ್ಕಂಥದ್ದು ಏನಕ್ಕೆ, ಸ್ಟೇಕ್ ಆಗಿರ್ಬೋದು, ಅನ್ಸ್ಟೇಕ್ ಆಗಿರ್ಬೋದು, ಅಥವಾ ಬೈಯಿಂಗ್ ಆಗಿರ್ಬೋದು, ಬೇರೆ ಬೇರೆ ಒಂದು ಬಾಂಡ್ ಸ್ಟೇಕಿಂಗ್ ಆಗಿರ್ಬೋದು, ಒಂದು ಈ ತರ ಪ್ರೋಟೋಕಾಲ್ಗೆ ಯೂಸ್ ಆಗ್ತಾ ಇದೆ. ಬಟ್ ಇದರದೇ ಆದಂತ ರಿಯಲ್ ಯೂಸ್ ಕೇಸ್ ಯಾವಾಗ ಶುರು ಆಗುತ್ತೆ ಅವಾಗ ಈ ಪ್ರೈಸ್ ಅಲ್ಲಿ ನಾವು ಸಾಕಷ್ಟು ಒಂದು ಗ್ರೋತ್ ನ ನೋಡ್ಬೋದು. ಸೊ ಅಲ್ಲಿ ತನಕ ವಿ ಹ್ಯಾವ್ ಟು ಬಿ ಅ ವೆರಿ ಪೇಷನ್ಸ್, ಆ ವೇರಿಯೇಷನ್ಸ್ ನ ನಾವು ನೋಡ್ಲೇಬೇಕಾಗುತ್ತೆ. ಓಕೆ, ಸೊ ಸಾಕಷ್ಟು ಜನ ನಾ ಆಲ್ರೆಡಿ ಹೇಳ್ದಾಗೆ, ಸೊ ಎಲ್ ಜಿ ಎನ್ ಎಸ್ ಆಲ್ರೆಡಿ 2 ವರ್ಷ ಆಯ್ತು ಪ್ರಾಜೆಕ್ಟ್. ಸೊ ಇದನ್ನು ಕೂಡ ಈಗೂ ರೈಟ್ ಟೈಮ್ ಅಲ್ಲಿ ನಾವು ಇನ್ವಾಲ್ವ್ ಆಗ್ಬೋದಾ, ಈ ರೈಟ್ ಟೈಮ್ ಅಲ್ಲಿ ನಾವು ಇನ್ವಾಲ್ವ್ ಆಗೋದ್ರಿಂದ ಸೊ ಬೆನಿಫಿಟ್ ತಗೋಬೋದಾ, ಅಥವಾ ಯಾವ್ದೋ ಕಂಪ್ನಿಲಿ ನನಗೆ ಡೈಲಿ 1% ಬರ್ತಾ ಇದೆ, ಡೈಲಿ 2% ಬರ್ತಾ ಇದೆ, ಸೊ ಎಲ್ ಜಿ ಎನ್ ಎಸ್ ಅಲ್ಲಿ ಯಾಕೆ ಫಂಡ್ ಇಟ್ಟಿದ್ಯಾ, ಇಮಿಡಿಯೇಟ್ಲಿ ಅದನ್ನ ಡೈವರ್ಟ್ ಮಾಡು, ವಿಡ್ರಾ ಮಾಡು, ಸೊ ಇಲ್ಲಿಗೆ ನೀನು ಶಿಫ್ಟ್ ಮಾಡು, ಈ ತರ ಸಾಕಷ್ಟು ಪದಗಳನ್ನ ಅಥವಾ ಮಾತಿಂದ ಬೇರೆ ಬೇರೆ ಸಿಸ್ಟಮ್ ಅನ್ನ ಮಾಡ್ತಾ ಇರೋದ್ರಿಂದ ಸೊ ನೀವು ಕೇಳಿರ್ತೀರಾ. ಬಟ್ ಸೊ ಅದನ್ನೆಲ್ಲವೂ ಕೂಡ ಮಾಡ್ಲಿಕ್ಕಿನ ಮುಂಚೆ ಸಾಕಷ್ಟು ವಿಚಾರಗಳನ್ನ ನಾವು ನೋಡ್ಬೇಕಾಗಿರೋದು ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಯಾವ ತರ ಅಂದ್ರೆ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಒಂದು ಸೊ ಕಂಪ್ಯಾರಿಸನ್ ಅಂತಲ್ಲ, ಸೊ ನಾವು ಒಂದೊಂದು ವಿಚಾರದಲ್ಲಿ ವಿ ಆರ್ ವೆರಿ ಸ್ಟ್ರಾಂಗ್. ಎಲ್ ಜಿ ಎನ್ ಎಸ್ ಅಂತಕ್ಕಂಥದ್ದು ಕಂಪ್ಲೀಟ್ಲಿ ಒಂದು ಡಿಸೆಂಟ್ರಲೈಸ್ಡ್ ಮಾಡೆಲ್ ಅಂತ ಹೇಳ್ತೀವಿ. ಓಕೆ, ಕಂಪ್ಲೀಟ್ಲಿ ಪಬ್ಲಿಕ್ ಬೇಸ್ಡ್ ಮೇಲೆ ಸಿಸ್ಟಮ್ ರನ್ ಆಗ್ತಾ ಇದೆ ಅಂತಕ್ಕಂಥದ್ನ ನಾವ್ ಹೇಳ್ತಾ ಇದೀವಿ. ಸೊ ಅದನ್ನ ಕಂಪ್ಯಾರಿಸನ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಎಕ್ಸಾಂಪಲ್ ಮಾರ್ಕೆಟ್ ಅಲ್ಲಿ ಕೇಳ್ತಾ ಇರ್ತೀವಿ, ಸೇಮ್ ಲೈಕ್ AIPF ಅಂತಾನು ಕೂಡ ಸಾಕಷ್ಟು ಜನ ಕೇಳಿರ್ತೀರಾ. ಸೊ ಇದು ಕೂಡ ಸೇಮ್ ಲೈಕ್ ಎಲ್ ಜಿ ಎನ್ ಎಸ್ ಅವರೇ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಸೊ ಅವರಿಂದನೇ ಈ ಸಿಸ್ಟಮ್ ಕ್ರಿಯೇಟ್ ಆಗ್ತಿದೆ, ಅದ್ರದ್ದು ಸಬ್ಸಿಡರಿ ಕಾನ್ಸೆಪ್ಟ್ ಅಂತ ಸಾಕಷ್ಟು ಇದು ಅಂತಲ್ಲ, ಒಂದು ಒಂದು 20-30 ಸಿಸ್ಟಮು ಅದನ್ನ ಹೆಸರು ಹೇಳ್ಕೊಂಡೇ ಬಂದಿರತಕ್ಕಂಥದ್ದಿದೆ. ಬಟ್ ಯಾರು ಕೂಡ ಅದಕ್ಕೆ ಅವೇರ್ ಆಗದೆ, ಅದನ್ನ ತಿಳ್ಕೊಳ್ದೆ ಏನ್ ಮಾಡ್ತೀವಿ, ಇಲ್ಲಿಂದ ಫಂಡ್ ನ ಲೈಕ್ ಡೈವರ್ಟ್ ಮಾಡ್ಕೊಂಡು ಆಲ್ರೆಡಿ ನಮ್ಮ ಟೀಮ್ ಅಲ್ಲೇ ಸಾಕಷ್ಟು 10-12 ಮಂತ್ಸ್ ಇಂದ ಆ ರೀತಿ ಕಳ್ಕೊಂಡಿರ್ತಕ್ಕಂಥ ಉದಾಹರಣೆ ಇದೆ. ಬಟ್ ಡಿಸಿಷನ್ ನಿಮ್ದೇ ಇರುತ್ತೆ, ನಾವಿಲ್ಲಿ ಯಾರಿಗೂ ಕೂಡ ಇಂಪೋಸ್ ಮಾಡ್ತಾ ಇಲ್ಲ, ಅಥವಾ ಡಿಸಿಷನ್ ನ ಇದೇ ತರ ಮಾಡಿ ಅಂತ ಹೇಳ್ತಾ ಇಲ್ಲ. ಐ ಆಮ್ ಜಸ್ಟ್ ಗಿವಿಂಗ್ ಯು ಏನಿದು ಸಿಸ್ಟಮ್ ಬಗ್ಗೆ ತಿಳಿಸ್ತಾ ಇರತಕ್ಕಂಥದ್ನ ಇಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಸೊ ನೋಡ್ತಾ ಇದೀವಿ, ಸೊ AIPF ಅಂತಕ್ಕಂಥದ್ದು ಒಂದು ಸಿಸ್ಟಮ್ ಮಾರ್ಕೆಟ್ ಅಲ್ಲಿ ರನ್ನಿಂಗ್ ಇದೆ. ಓಕೆ, ಸೊ ಆಲ್ರೆಡಿ ಇದು ನಾವೆಲ್ಲ ಏನೆಲ್ಲ ವಿಚಾರಗಳನ್ನ ಫಸ್ಟ್ ನೋಡ್ಬೇಕು, ತಗೊಂಡ್ರೆ ರಿಸ್ಕೇ ತಗೊಂಡಿದೀವಿ. ಓಕೆ, ಬಟ್ ಆ ರಿಸ್ಕ್ ನ ಕಂಪ್ಯಾರಿಸನ್ ಮಾಡ್ಬೇಕು ಅಂತಕ್ಕಂಥದ್ದು ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಓಕೆ, ಫಾರ್ ಎಕ್ಸಾಂಪಲ್ ನೋಡ್ತಾ ಇದ್ದೀರಾ, ಸೊ ಇಲ್ಲಿ ಟ್ರಾನ್ಸಾಕ್ಷನ್ಸ್ ನ ಕ್ಲಿಕ್ ಮಾಡೋಣ. ಓಕೆ, ಟ್ರಾನ್ಸಾಕ್ಷನ್ ಅಲ್ಲಿ ಟಾಪ್ ಅಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಟ್ರಾನ್ಸಾಕ್ಷನ್ ನ ಚೆಕ್ ಮಾಡೋಣ. AIPF ಅಲ್ಲಿ ಮೋರ್ ದೆನ್ $10,000 ಎಷ್ಟು ಖರೀದಿ ಆಗಿದೆ ನೋಡ್ತಾ ಇದ್ರೆ, 5 ತಾಸಲ್ಲಿ 5 ಅವರ್ಸ್ ಬಿಫೋರ್ 11,000 ಖರೀದಿ ಆಗಿದೆ. 21 ತಾಸು ಕೆಳಗೆ 10,000. ಓಕೆ, ಬರೀ ಒನ್ ಡೇ ಅಲ್ಲಿ 10,000 ನಾವು ಟ್ರಾನ್ಸಾಕ್ಷನ್ ಬರೀ ಒಂದು ಎರಡು ಟ್ರಾನ್ಸಾಕ್ಷನ್ಸ್ ನ ಇಲ್ಲಿ ನೋಡ್ಬೋದು. ದಟ್ ಈಸ್ ಸೆಕೆಂಡರಿ. ಸೊ ಅದ್ರ ಜೊತೆ ಲಿಕ್ವಿಡಿಟಿ ಪ್ರೊವೈಡರ್ ನೋಡ್ತಾ ಇದೀವಿ. ಸೊ ಲಿಕ್ವಿಡಿಟಿ ಪ್ರೊವೈಡರ್ ಅಲ್ಲಿ ಇಲ್ಲಿ ನಲ್ ಅಡ್ರೆಸ್ ಅಂತ ನೋಡ್ತಾ ಇದ್ದೀರಾ. 99.9% ಫಂಡ್ ಕಂಟ್ರೋಲ್ ಇರ್ತಕ್ಕಂಥದ್ದು ಈ ವ್ಯಾಲೆಟ್ ಅಲ್ಲಿ ಅಂತಕ್ಕಂಥದ್ದನ್ನ ಶೋ ಮಾಡ್ತಾ ಇದೆ. ಸೊ ಈ ವ್ಯಾಲೆಟ್ ನಿಜವಾಗ್ಲೂ ಕಾಂಟ್ರಾಕ್ಟ್ ಅಥವಾ ಪರ್ಸನಲಿ ಇದನ್ನ ಕಂಟ್ರೋಲ್ ಮಾಡ್ತಾ ಇರ್ತಕ್ಕಂಥ ಅಡ್ರೆಸ್ ಅಂತಕ್ಕಂಥದ್ದನ್ನ ನಾವು ಯಾವ ತರ ತಿಳ್ಕೊಬಹುದು ಅಂತಕ್ಕಂಥದ್ದನ್ನ ತಿಳಿಸ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸ್ಪ್ಲೋರರ್ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಸ್ಕ್ರೀನ್ ಶೇರ್ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಫೈನ್. ಸೊ ಇದು ಅಡ್ರೆಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಪಾಲ್ ಬ್ಯಾಲೆನ್ಸ್ ನೋಡ್ತಾ ಇದ್ದೀರಾ. ಪಾಲಿಗಾನ್ ನ ಬ್ಯಾಲೆನ್ಸ್ ಇದೆ ನೋಡಿ. ಯಾವುದೇ ತರದ ಅದು ಕಾಂಟ್ರಾಕ್ಟ್ ಆಗಿದ್ರೆ, ನಿಜವಾಗ್ಲೂ ಅದು ಸಿಸ್ಟಮ್ ಕಾಂಟ್ರಾಕ್ಟ್ ಒಂದು ಕೋಡಿಂಗ್ ಬೇಸ್ಡ್ ಮೇಲೆ ನಡೆಯುತ್ತೆ ಅನ್ನೋದಾಗಿದ್ರೆ, ಸೊ ಆ ಅಡ್ರೆಸ್ಗೆ ಯಾವುದೇ ರೀತಿಯ ಪಾಲಿಗಾನ್ ನ ಅವಶ್ಯಕತೆ ಇರಲ್ಲ. ಮತ್ತೆ ಆ ಅಡ್ರೆಸ್ಗೆ ನೀವೇನಾದ್ರೂ ಪಾಲಿಗಾನ್ ನ ಕಳಿಸ್ತೀರಾ ಅಂತಂದ್ರೆ ಅದು ತಗೊಳಲ್ಲ. ಓಕೆ, ಸೊ ಅಂದ್ರೆ ಇದು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ, ಸೊ ದಿಸ್ ಈಸ್ ಅ ಕಂಟ್ರೋಲಿಂಗ್ ಬೈ ಸಮ್ ಒನ್ ಅಂತ ಹೇಳ್ಬೋದು ಈ ವ್ಯಾಲೆಟ್ ಅನ್ನ, ಏನ್ ಫಂಡ್ ಲೈಕ್ ಇದೆ. ಸೊ ಈ ತರ ಸಾಕಷ್ಟು ನೀವು ಸಿಸ್ಟಮ್ ಅಲ್ಲಿ ನೋಡ್ಬೋದು. ಅಂಡ್ ದೆನ್ ಇದನ್ನೇ ನಾನು LGNS ಅಲ್ಲಿ ನಿಮಗೆ ತೋರಿಸ್ತೀನಿ. ಸೊ LGNS ಅಲ್ಲೂ ಕೂಡ ಇಲ್ಲಿ ನಾನು ಟ್ರಾನ್ಸಾಕ್ಷನ್ ಹೋಗ್ತಾ ಇದ್ದೀನಿ. ಸೊ ನೋಡಿ, ಟ್ರಾನ್ಸಾಕ್ಷನ್ ಮಾರ್ಕೆಟ್ ನಾವು ಬರೀ ಡೌನ್ ಅಂತ ನೋಡ್ತೀವಿ, ಪ್ರೈಸ್ ಫ್ಯಾಕ್ಟರ್ ನೋಡ್ತೀವಿ. ಸೊ ಇವತ್ತಿನ $10,000 ಜಾಸ್ತಿ ಖರೀದಿ ಮಾಡಿರ್ತಕ್ಕಂಥವ್ರನ್ನ ನೋಡಿ. ಓಕೆ, ಸೊ ಅಂದ್ರೆ ಯಾವುದೋ ಸಿಸ್ಟಮ್ ಅಲ್ಲಿ ಯಾವುದೇ ತರದ ಟ್ರಾನ್ಸಾಕ್ಷನ್ಸ್ ಇಲ್ದೆ
ಯಾವುದೇ ರೀತಿಯ ಕಂಡೀಷನ್ ಓರಿಯೆಂಟೆಡ್ ಬೇಸ್ಡ್ ಪ್ಲಾನಿಗೆ ನಾವು ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ವಿ ಆರ್ ರನ್ನಿಂಗ್ ಬಿಹೈಂಡ್ ದ ಐಡಿಯಾ. ವಿ ಆರ್ ಕಮ್ಯುನಿಟಿ ಹೋಗ್ತಾ ಇರ್ತಕ್ಕಂಥದ್ದು ಒಂದು ಐಡಿಯಾಲಜಿ ಬೇಸ್ಡ್ ಮೇಲೆ ಹೋಗ್ತಾ ಇದೆ. ಒಂದು ಕೋಡಿಂಗ್ ಆಲ್ರೆಡಿ ಸೆಟ್ ಆಗಿರ್ತಕ್ಕಂಥ ಕೋಡಿಂಗ್ ಮೇಲೆ ಹೋಗ್ತಾ ಇರೋದಿದೆ. ಆ ಸ್ಟೋರಿನ ಹೊರತಾಗಿ ಡಿಸಿಷನ್ ತಗೊಳತಕ್ಕಂಥದ್ದು ಅದು ನಮಗೆ ಬಿಟ್ಟಿದ್ದು. ನೋಡ್ತಾ ಇದ್ರೆ ಯಾವ ತರ ಬೈಯಿಂಗ್, ಒಂದು ಹ್ಯೂಜ್ ಬೈಯಿಂಗ್ ಆಗ್ತಾ ಇರುತ್ತೆ ಅಂತಕ್ಕಂಥದ್ದು. ಸೊ ಅದೇ ರೀತಿ ಲಿಕ್ವಿಡಿಟಿ, ಇಲ್ಲೂ ಕೂಡ ಒಂದು ಕಾಂಟ್ರಾಕ್ಟ್ ನೋಡ್ತಾ ಇದ್ರೆ ಇಲ್ಲಿ ಅಡ್ರೆಸ್ ಪಕ್ಕದಲ್ಲಿ ಕಾಂಟ್ರಾಕ್ಟ್ ಸಿಂಬಲ್ ಇದೆ. ಓಕೆ, ಸೊ ಇದನ್ನ ಇಲ್ಲೂ ಕೂಡ 99.9% ಲಿಕ್ವಿಡಿಟಿ ಒಂದೇ ವ್ಯಾಲೆಟ್ ಅಲ್ಲಿ ಇರ್ತಕ್ಕಂಥದ್ದು ನೋಡ್ಬೋದು. ಸೊ ಇದನ್ನ ಎಕ್ಸ್ಪ್ಲೋರರ್ ನಾನು ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ಈ ಎಕ್ಸ್ಪ್ಲೋರರ್ ಅಲ್ಲಿ ಯಾವುದೇ ರೀತಿಯ ಪಾಲಿಗಾನ್ ಆಗ್ಲಿ, ಸೊ ಅಥವಾ ಅದಕ್ಕೆ ಯಾವುದೇ ರೀತಿಯ ಪಾಲಿಗಾನ್ ನ ಅಂದ್ರೆ ಹೊಂದಿಲ್ಲ. ಅಂದ್ರೆ ಪರ್ಸನಲಿ ನೀವು ವ್ಯಾಲೆಟ್ ಅನ್ನ ಯೂಸ್ ಮಾಡ್ತೀರಾ ಅಂದ್ರೆ ನಿಮಗೆ ಟ್ರಾನ್ಸಾಕ್ಷನ್ ಏನ್ ಬೇಕು, ಪಾಲಿಗಾನ್ ಅವಶ್ಯಕತೆ ಬೇಕು. ಅದೇ ಕಾಂಟ್ರಾಕ್ಟ್ ಕೋಡಿಂಗ್ ಮುಖಾಂತರ ಕಾಂಟ್ರಾಕ್ಟ್ ಪಬ್ಲಿಕ್ ಇನ್ವಾಲ್ವ್ ಆಗಿರ್ತಕ್ಕಂಥ ಕೋಡಿಂಗ್ ಡಿಪ್ಲಾಯ್ ಆಗಿದೆ, ಪಬ್ಲಿಕ್ ಗೆ ಬಿಟ್ಟಿದೆ ಅಂದ್ರೆ ಆ ಕಾಂಟ್ರಾಕ್ಟ್ ಗೆ, ಆ ಅಡ್ರೆಸ್ ಗೆ ಪಾಲಿಗನ್ ನ ಕಳಿಸ್ಲಿಕ್ಕೂ ಆಗಲ್ಲ, ಆ ಅಡ್ರೆಸ್ ಪಾಲಿಗನ್ ನ ತಗೊಳ್ಳೋದು ಇಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ನೀವು ಟ್ರೈ ಮಾಡಿ, ಇದೇನ್ ಕಾಂಟ್ರಾಕ್ಟ್ LGNS ಕಾಂಟ್ರಾಕ್ಟ್ ಇದೆ, ಈ LGNS ಕಾಂಟ್ರಾಕ್ಟ್ ಗೆ ಪಾಲಿಗನ್ ನ ಕಳಿಸ್ಲಿಕ್ಕೆ ಹೋಗಿ ಈ ಪಾಲಿಗಾನ್ ಇಲ್ಲಿಗೆ ಇದಕ್ಕೆ ಟ್ರಾನ್ಸ್ಫರ್ ಆಗೋದಿಲ್ಲ. ಓಕೆ, ಸೊ ಈ ತರ ಸಾಕಷ್ಟು ಉದಾಹರಣೆಗೊಂದಿಗೆ ಸಿಸ್ಟಮ್ ಸಾಕಷ್ಟು ರೀತಿಯಲ್ಲಿ ಮಾರ್ಕೆಟ್ ಅಲ್ಲಿ ಏನೇನೋ ಹೇಳ್ಕೊಂಡು ಬರ್ತಾ ಇರ್ತಾರೆ, ಬಟ್ ಎಲ್ಲವೂ ಕೂಡ ಕಂಟ್ರೋಲ್ಡ್ ಇರ್ತವೆ. ಓಕೆ, ಸಾಕಷ್ಟು ವಿಚಾರಗಳು ನಾವು ಟೆಕ್ನಿಕಲಿ ಗೊತ್ತಾಗದೆ ಒಂದು ಶಾರ್ಟ್ ಟರ್ಮ್ ಬೆನಿಫಿಟ್ ಗೆ ನಾವು ಡಿಸಿಷನ್ ತಗೊಳ್ತೀವಿ. ಸೊ ಆ ಡಿಸಿಷನ್ ನಿಮಗೆ ಬಿಟ್ಟಿದ್ದು, ಯಾವ ತರ ನಾವು ಕಂಟ್ರೋಲ್ಡ್ ಅಥವಾ ಕಂಪೇರ್ ಮಾಡಬೇಕು, ಐಡಿಯಾಲಜಿ ತಿಳ್ಕೊಬೇಕು ಅಂತಕ್ಕಂಥದ್ನ ಸೊ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಸೊ ಫಾರ್ ಎಕ್ಸಾಂಪಲ್ ಈ ತರ ಅಡ್ರೆಸ್ ಸಿಸ್ಟಮ್ಗೆ ಈ ಅಡ್ರೆಸ್ ನ ಕಾಪಿ ಮಾಡಿ ನೀವು ಪಾಲಿಗನ್ ನ ಕಳಿಸಿದ್ರೆ ಆಟೋಮೆಟಿಕ್ಲಿ ಆ ಪಾಲಿಗಾನ್ ಈ ಅಡ್ರೆಸ್ ರಿಸೀವ್ ಆಗುತ್ತೆ. ಓಕೆ, ಇದು ಒಂಥರ ಒಂದು ಸಣ್ಣ ಸಣ್ಣ ಎಕ್ಸಾಂಪಲ್. ಈ ತರ ಸಾಕಷ್ಟು ವಿಚಾರಗಳು ಟೆಕ್ನಿಕಲಿ ತಿಳ್ಕೊಳ್ತಾ ಹೋದ್ರೆ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇದು ಈ ತರ ವಿಚಾರಗಳನ್ನ ನಾವು ತಿಳ್ಕೊಬೇಕು. ಫಾರ್ ಎಕ್ಸಾಂಪಲ್ ಈ ತರ ಆರ್ಕ್ ಅಂತ ಇದೆ, ಸಾಕಷ್ಟು ಸಿಸ್ಟಮ್ಗಳು ನಡೀತಾ ಇರತಕ್ಕಂಥದ್ದನ್ನ ನಾವು ನೋಡ್ಬೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಮ್ಮ ಸಿಸ್ಟಮ್ ನ ಸ್ಟೆಬಿಲಿಟಿ ಅಂತ ನೋಡೋದಾದ್ರೆ, LGNS ನ ಸ್ಟೆಬಿಲಿಟಿ ನಾವು ನೋಡೋದಾದ್ರೆ, ಓಕೆ, ಸೊ ಯಾವ ತರ ಆಲ್ರೆಡಿ ನಾವು ನೋಡ್ತಾ ಇದೀವಿ. ಸೊ ಸಿಸ್ಟಮ್ಯಾಟಿಕ್ ಪ್ಲಾನಿಂಗ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಕಾಂಪೌಂಡಿಂಗ್ ನ ಹೊರತಾಗಿ. ಸೊ ನಾವೆಲ್ಲರೂ ಕೂಡ ಸೊ ನೋಡಿ, ಸಿಸ್ಟಮ್ ಕ್ರಿಯೇಟ್ ಆಗಿರೋದು ಏನಕ್ಕೆ? ಹೌದು, ಒಂದು ಕಾಂಪೌಂಡಿಂಗ್ ಬೆನಿಫಿಟ್ ಇಂದ ಪ್ರೈಸ್ ಡ್ರಾಪ್ ಆಗ್ತಾ ಇರುತ್ತೆ. ಆಗೋ ಯಾವುದೇ ತರದ ರಿಯಲ್ ಯೂಸ್ ಕೇಸ್ ಬರೋ ತನಕನೂ ಕೂಡ ಸಿಸ್ಟಮ್ ಅಲ್ಲಿ ಒಂದು ಡ್ರಾಪಿಂಗ್ ಇರುತ್ತೆ. ರಿಯಲ್ ಯೂಸ್ ಕೇಸ್ ಬಂದ್ಮೇಲೆ ಅದು ಬೇರೆ ತರ ಮಾತಾಗುತ್ತೆ. ಸೊ ಅಲ್ಲಿ ತನಕ ಸೊ ಈ ಕಾಂಪೌಂಡಿಂಗ್ ಮಾಡೆಲ್ ತಂದಿರೋ ಉದ್ದೇಶನೇ ಅದಕ್ಕೂ ಕೂಡ ಒಂದು ರಿಯಲಿ ಐಡಿಯಾ ಬೇರೆನೆ ಇದೆ. ಓಕೆ, ಸೊ ಅದನ್ನು ಕೂಡ ನಾವು ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಸೊ ಈವನ್ ವೆರಿ ಮ್ಯಾಜಿಕಲ್ ಥಿಂಗ್ ಕಾಂಪೌಂಡಿಂಗ್ ಅಲ್ಲಿ ಯಾವ ತರ ವರ್ಕ್ ಆಗುತ್ತೆ ಅಂತಕ್ಕಂಥದ್ದು ಕೂಡ ನಾನು ತಿಳಿಸ್ತೀನಿ. ಸೊ ಪ್ರತಿಯೊಂದು LGNS ಕೂಡ $1 ಟ್ರೆಜರಿಯಲ್ಲಿ ಫಂಡ್ ಟ್ರೆಜರಿಯಲ್ಲಿ ಇರ್ತಕ್ಕಂಥದ್ದು. ಸೊ ಅದೆಷ್ಟು ಅಂತ ನೋಡೋದಾದ್ರೆ ಹತ್ತತ್ರ 2 ಬಿಲಿಯನ್ ಫಂಡ್, ಅಂದ್ರೆ ಹತ್ತತ್ರ 2,000 ಕೋಟಿ ಅಷ್ಟು LGNS ಇಲ್ಲಿ ತನಕ ಮಿಂಟ್ ಆಗಿದೆ. ಸೊ ಅದನ್ನು ಕೂಡ ನಾವಿಲ್ಲಿ ತಿಳ್ಕೊಬಹುದು. ಅಂದ್ರೆ ಸಿಸ್ಟಮ್ ಯಾವ ತರ ಒಂದು ಸ್ಟ್ರಾಂಗ್ ಓರಿಯೆಂಟೆಡ್ ಥಿಂಗ್ಸ್ ನ ಹೊಂದಿದೆ ಅಂತಕ್ಕಂಥದ್ದನ್ನ ತಿಳ್ಕೊಬೇಕಾಗುತ್ತೆ. ಸೊ ನೋಡ್ತಾ ಇದ್ದೀರಾ, ಟೋಟಲ್ ರಿಸ್ಕ್ ಇಲ್ಲಿ ಟೋಟಲ್ ಮಿಂಟ್ ಆದಂತ ಟೋಕನ್ 2670511277 ಏನಿದೆ. ಸೊ ಇಲ್ಲಿ ತನಕ ಕಮ್ಯುನಿಟಿ ಮುಖಾಂತರ ಕಮ್ಯುನಿಟಿಯಿಂದ ಕ್ರಿಯೇಟ್ ಆದಂತ LGNS, ಪ್ರತಿಯೊಂದು LGNS ಇಲ್ಲಿ ಉತ್ಪತ್ತಿ ಆಗ್ತಕ್ಕಂಥದ್ದು ಕಮ್ಯುನಿಟಿ ಮೇಲೆ. ಇಲ್ಲೆಲ್ಲರೂ ಕೂಡ ನಾವೆಲ್ಲರೂ ಕೂಡ LGNS ಪ್ರತಿನಿತ್ಯ ಏನ್ ಬರ್ತಾ ಇದೆ, ಇಲ್ಲಿ ಯಾರೋ ಕ್ರಿಯೇಟ್ ಮಾಡ್ತಾ ಇಲ್ಲ, ಮ್ಯಾನುವಲಿ ಪ್ರಿಂಟ್ ಮಾಡಿ LGNS ಡಿಸ್ಟ್ರಿಬ್ಯೂಟ್ ಆಗ್ತಾ ಇಲ್ಲ. ಅದಕ್ಕೆ ಆದಂತ ಒಂದು ಟೆಕ್ನಾಲಜಿ ಇದೆ. ಸೊ ಅದ್ರ ಬೇಸ್ಡ್ ಮೇಲೆ ಏನಾಗ್ತಿದೆ, ಟೋಕನ್ ಮಿಂಟ್ ಆಗ್ತಾ ಇದೆ. ಮಿಂಟ್ ಆದಂತ ಪ್ರತಿಯೊಂದು ಟೋಕನ್ಗೂ ಕೂಡ $1 ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಫಾರ್ ಎಕ್ಸಾಂಪಲ್ ಎಷ್ಟು ಟೋಕನ್ ಮಿಂಟ್ ಆಗಿದೆ ಅದ್ರ ಡಿವೈಡೆಡ್ ಬೈ ಇದನ್ನ ಈ ಫಂಡ್ ಅನ್ನ ಡಿವೈಡ್ ಮಾಡಿದ್ರೆ, ಸೊ ಪ್ರತಿ ಒಂದು ಟೋಕನ್ ಅನ್ನ ಬೇಸಿಕ್ ವ್ಯಾಲ್ಯೂ ಎಷ್ಟಿದೆ ಅಂತಕ್ಕಂಥದ್ದನ್ನ ನೋಡ್ಬೋದು. ಅದು ಅರೌಂಡ್ ನೋಡಿದ್ರೆ $1.1 ಅಷ್ಟು ಸೊ ಮ್ಯಾಚ್ ಆಗ್ತಾ ಇದೆ. ಅಂದ್ರೆ ಪ್ರತಿಯೊಂದು LGNSಗೂ ಕೂಡ ಬ್ಯಾಕಪ್ ಇರ್ತಕ್ಕಂಥದ್ದು $1 ನಾವು ಇಲ್ಲಿ ನೋಡ್ಬೋದು. ಓಕೆ, ಸೊ ಅದ್ರ ಜೊತೆ ರಿಸ್ಕ್ ಫ್ರೀ ವ್ಯಾಲ್ಯೂ ನೋಡ್ಬೋದು. ಓಕೆ, ಡೇ ಬೈ ಡೇ ಅಂದ್ರೆ ರನ್ನಿಂಗ್ ಅಂದ್ರೆ ಎಷ್ಟು ಕ್ವಾಂಟಿಟಿ ಆಫ್ LGNS ಸಿಸ್ಟಮ್ ಅಲ್ಲಿ ಟ್ರೆಜರಿಲಿ ಬ್ಯಾಲೆನ್ಸ್ ಇದೆ ಅಂತ ಹೇಳೋದಾದ್ರೆ 356 ದಿನ ತನಕ ಕೊಡೋಷ್ಟು LGNS ಟ್ರೆಜರಿಲಿ ಇದೆ ಅಂತಕ್ಕಂಥದ್ನ ಇಲ್ಲಿ ತಿಳಿಸ್ತಾ ಇದೆ.
ಅಂದ್ರೆ ನಾಳೆ ದಿನ ಯಾರು ಕೂಡ LGNS ನ ಖರೀದಿ ಮಾಡ್ಲಿಲ್ಲ, ಲೈಕ್ ಸ್ಟೇಕ್ ಮಾಡ್ಲಿಲ್ಲ ಅಂದ್ರೂ ಕೂಡ ಸಿಸ್ಟಮ್ ಅಲ್ಲಿ ಈಗಿನ ಇರ್ತಕ್ಕಂಥವ್ರಿಗೆ 356 ದಿನ ಕಾಂಪೌಂಡಿಂಗ್ ಮುಖಾಂತರ ಕೊಡೋಷ್ಟು LGNS ಹೊಂದಿರತಕ್ಕಂಥದ್ದು ರನ್ವೇ ಟೈಮ್ ಅಂತ ಹೇಳ್ತೀವಿ. ಓಕೆ, ಸೊ ಈ ತರ ಸಾಕಷ್ಟು ಒಂದು ಪೊಟೆನ್ಶಿಯಲ್ ಥಿಂಗ್ಸ್ ನ ನಾವು ಈ ಸಿಸ್ಟಮ್ ಅಲ್ಲಿ ತಿಳ್ಕೊಬೇಕಾಗುತ್ತೆ. ಓಕೆ, ಸೊ ಅಂಡ್ ದೆನ್ ಯಾವ ತರ ನಾವು ಒಂದು ಸ್ಮಾರ್ಟ್ ಐಡಿಯಾ ಇನ್ವೆಸ್ಟ್ಮೆಂಟ್ ಅನ್ನ ಯಾಕೆ ಇಲ್ಲಿ ಇನ್ವಾಲ್ವ್ ಮಾಡ್ಬೇಕಾಗುತ್ತೆ, ಪ್ರೈಸ್ ನ ಹೊರತಾಗಿ. ಓಕೆ, ಪ್ರೈಸ್ ಏನಾದ್ರೂ ಇರ್ಲಿ. ಓಕೆ, ಆಲ್ರೆಡಿ ನಾವ್ ಹೇಳ್ದಾಗೆ ಫಾರ್ ಎಕ್ಸಾಂಪಲ್ ನೀವ್ ಇವತ್ತು ಒಂದು ಒಂದು ಫಾರ್ ಎಕ್ಸಾಂಪಲ್ ಒಂದು $1,000 ರಷ್ಟು ನೀವು ಟೋಕನ್ ನ ಖರೀದಿ ಮಾಡಿದೀರಾ. ಓಕೆ, ಸೊ ಅದ್ರದ್ದು ವ್ಯಾಲ್ಯೂ ಅರೌಂಡ್ ಅನ್ಕೋಣ ಒಂದು 3.5 $3,500 ಶೋ ಆಗ್ತಾ ಇದೆ. ಓಕೆ, ಸೊ ನೀವು ಖರೀದಿ ಮಾಡಿದ ನೆಕ್ಸ್ಟ್ ಮಿನಿಟ್, ನೆಕ್ಸ್ಟ್ ಸೆಕೆಂಡ್, ನೆಕ್ಸ್ಟ್ ಡೇನೆ ಆ 1,000 ಟೋಕನ್ ನ ಬೆಲೆ, ನಿಮ್ಮ ಹತ್ರ 1,000 ಟೋಕನ್ ಇತ್ತು, ಸೊ ಅದು 3.4 ಆಯ್ತು ಅಂತ ಅನ್ಕೋಣ. ಅಂದ್ರೆ 3,500 ಇದ್ದಿದ್ದು 3,400 ತೋರಿಸ್ತಾ ಇದೆ ನಿಮ್ಮ ವಾಲೆಟ್ ಅಲ್ಲಿ. ಬಟ್ ನಿಮಗೆ ಏನ್ ಟೋಕನ್ ಬರ್ತಾ ಇದೆ ಆ ಟೋಕನ್ ನ ಬರ್ತಾನೆ ಇರುತ್ತೆ. ಬಟ್ ನಾವಿಲ್ಲಿ ಈ ಪ್ರೈಸ್ ಫ್ಯಾಕ್ಟರ್ ಮೇಲೆ ನಾವಿಲ್ಲಿ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ನಿಮಗೆ ಕಾಂಪೌಂಡಿಂಗ್ ಬೆನಿಫಿಟ್ ಅದರದ್ದು ಸ್ಟ್ರೆಂತ್ ಗೊತ್ತಾಗಬೇಕು ಅಂದ್ರೆ ಮಿನಿಮಮ್ 3 to 4 months ನಾವು ಅದರದ್ದು ಲೈಕ್ ಥಿಂಗ್ಸ್ ನ ನೋಡ್ಬೇಕಾಗುತ್ತೆ. ಓಕೆ, ಸೊ ಯಾವ ತರ ಪೊಟೆನ್ಶಿಯಲಿ ಕಾಂಪೌಂಡಿಂಗ್ ವರ್ಕ್ ಆಗುತ್ತೆ ಅಂತಕ್ಕಂಥದ್ನ ತಿಳ್ಕೊಬೇಕು ಅಂದ್ರೆ ಈ ಈ ಪ್ರೈಸ್ ಫ್ಯಾಕ್ಟರ್ ಮೇಲೆ ನಾವಿಲ್ಲಿ ಪ್ರಾಫಿಟ್ ಅಲ್ಲಿ ಇದೀವಿ, ಲಾಸ್ ಅಲ್ಲಿ ಇದೀವಿ ಅಂತ ನಾವಿಲ್ಲಿ ಲೈಕ್ ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಪ್ರೈಸ್ ವೇರಿಯೇಷನ್ ಕಾಂಪೌಂಡಿಂಗ್ ಬೇಸ್ಡ್ ಇರೋದ್ರಿಂದ ಸೊ ಅದ್ರದ್ದು ವೇರಿಯೇಷನ್ ಆಗ್ತಾ ಇರ್ತಕ್ಕಂಥದ್ನ ನಾವಿಲ್ಲಿ ನೋಡಬಹುದು. ಅದ್ರದ್ದು ಎಕ್ಸಾಂಪಲ್ ಕೂಡ ತೋರಿಸ್ತೀನಿ. ಎಕ್ಸಾಂಪಲ್, ಸೊ ಈ ಟೋಕನ್ ನ ಬೆಲೆ ಟೋಕನ್ ನ ಬೆಲೆ ಎಷ್ಟು ರೀಚ್ ಆಗಿತ್ತು ಅಂತಂದ್ರೆ ಹತ್ತತ್ರ $82 ರೀಚ್ ಆಗಿತ್ತು. ಓಕೆ, $82 ರೀಚ್ ಆಗಿರ್ತಕ್ಕಂಥದ್ನ ನಾವಿಲ್ಲಿ ನೋಡಬಹುದು. ಫಾರ್ ಎಕ್ಸಾಂಪಲ್, ಸೊ ಇನ್ವೈಟ್ ಅಲ್ಲಿ ಸಾರಿ. ಓಕೆ, ಫೈನ್. ಸೊ ಇಲ್ಲಿ 668 ಇಂಡೆಕ್ಸ್ ಅಂತ ತೋರಿಸ್ತಾ ಇದೆ. 668 ಇಂಡೆಕ್ಸ್ ತೋರಿಸ್ತಾ ಇದೆ. ಏನಪ್ಪಾ ಇದ್ರ ಅರ್ಥ ಅಂದ್ರೆ ಸಿಸ್ಟಮ್ ಶುರುವಾಗಿರತಕ್ಕಂತ ಫಸ್ಟ್ ತಿಂಗಳಲ್ಲಿ, ಫಸ್ಟ್ ಅಥವಾ ಸೆಕೆಂಡ್ ತಿಂಗಳು ಇನ್ ಬಿಟ್ವೀನ್ ಅನ್ಕೋಣ, ಈವನ್ $80 ಅಲ್ಲಿ ಖರೀದಿ ಮಾಡಿರ್ತಕ್ಕಂಥ ವ್ಯಕ್ತಿ ಕಾಂಪೌಂಡಿಂಗ್ ಅಲ್ಲಿ ಎಷ್ಟು ಬೆನಿಫಿಟ್ ಇದೆ ಅಂತಕ್ಕಂಥ ತಿಳಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಒಂದು ಟೋಕನ್ ಯಾರೋ ಖರೀದಿ ಮಾಡಿದ್ರು ಅನ್ಕೊಳ್ಳಿ, ಇಂಟು $80 ಅವ್ರದ್ದು ಇನ್ವೆಸ್ಟ್ಮೆಂಟ್ ಎಷ್ಟಾಯ್ತು, ಅರೌಂಡ್ 80, ಒಂದು 100 ಇದ್ರೆ ಒಂದು 8,000 ಆಯ್ತು ಅಂತ ಅನ್ಕೋಣ. ಓಕೆ, ಇವತ್ತಿನ ಡಾಲರ್ ಹೆವಿ ಯೂಜ್ ಡಿಮ್ಯಾಂಡ್ ಇದೆ, ಸೊ ಅದರದ್ದು ಪ್ರೈಸ್ ನಾನು ಜಸ್ಟ್ ಫಾರ್ ರೌಂಡ್ ಫಿಗರ್ ಹಿಡಿದಿದ್ದೀನಿ 8,000. ಈ ಒಂದು ಟೋಕನ್ ಇವತ್ತು ಎಷ್ಟಾಗಿದೆ ಕಾಂಪೌಂಡಿಂಗ್ ಮುಖಾಂತರ 2 years ಅಲ್ಲಿ 668 ಇದೆ. ನಾನು ಬರೀ 650 ಹಿಡಿತೀನಿ. ಓಕೆ, ಸೊ ಇವತ್ತಿನ ಪ್ರೈಸ್ ಪ್ರಕಾರ 3 ರನ್ನಿಂಗ್ ಒಂದು 3.35 ಹಿಡಿದ್ರು ಎಷ್ಟಾಯ್ತು ಡಾಲರ್ಸು, 2,177 ಡಿವೈಡೆಡ್ ಬೈ, ಸೊ ನಾನು ಅವತ್ತು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದು 27 ಟೈಮ್ಸ್ ಫಂಡ್ ಆಗಿದೆ. ಓಕೆ, ಸೊ ಅದೇ ರೀತಿ ಕಾಂಪೌಂಡಿಂಗ್ ಅಲ್ಲಿ APY ಬರ್ತಾ ಬರ್ತಾ ಕಮ್ಮಿ ಆಗಿರ್ತಕ್ಕಂಥದ್ದು ಇದೆ. ಸೊ ಬಟ್ ಅದೆಲ್ಲ ಡಿಫ್ರೆನ್ಸಿಯೇಷನ್ ಏನೇ ಇದ್ರೂ ಕೂಡ ಫಂಡ್ 27 ಟೈಮ್ಸ್ ಅಟ್ ದ ಟಾಪ್ ರೇಟ್ ಅಲ್ಲಿ ಖರೀದಿ ಮಾಡಿರ್ತಕ್ಕಂಥದ್ದು ಕೂಡ ಫಂಡ್ ಯಾವ ತರ ಗ್ರೋತ್ ಆಗಿದೆ ಅಂತಕ್ಕಂಥದ್ದನ್ನ ಕಾಂಪೌಂಡಿಂಗ್ ಅಲ್ಲಿ ನಾವು ತಿಳ್ಕೊಬಹುದು. ಓಕೆ, ಸೊ ಯಾವಾಗ ಒಂದು ಮಾರ್ಕೆಟ್ ಒಂದು ಕನ್ಸಿಸ್ಟೆನ್ಸಿ, ಒಂದು ಸ್ಟೆಬಿಲಿಟಿ, ಯೂಜ್ ಕಮ್ಯುನಿಟಿ ಬರ್ತಾ ಹೋಗುತ್ತೆ, ಯೂಜ್ ಬೈಯರ್ಸ್ ಸೆಲ್ಲರ್ಸ್ ಬರ್ತಾ ಹೋಗುತ್ತೆ, ಡ್ಯೂ ಟು ವೇರಿಯೇಷನ್ ಡಿಮ್ಯಾಂಡ್ ಅಥವಾ ಮಾರ್ಕೆಟ್ ಅಲ್ಲಿ ನಡೀತಾ ಇರತಕ್ಕಂತ ನ್ಯೂಸ್ ಮೇಲೂ ಕೂಡ ಒಂದೊಂದ್ಸಲ ಏನಾಗುತ್ತೆ, ಸೊ ಸೆಲ್ ಝೋನ್ ಆಗುತ್ತೆ. ಬಟ್ ಕಂಪ್ಯಾರಿಟಿವ್ಲಿ ನೀವು ಬೇರೆ ಮಾರ್ಕೆಟಿನ ಟೋಕನ್ಸ್ ನ ಓಕೆ, ಸೊ ಕಂಪೇರ್ ಮಾಡಿದ್ರೆ ಸೊ ಮೋರ್ ದ್ಯಾನ್ ಬೆನಿಫಿಟ್ ಅಲ್ಲಿ LGNS ಅಲ್ಲಿ ಇರ್ತಕ್ಕಂಥವ್ರು. ಫಾರ್ ಎಕ್ಸಾಂಪಲ್, ನೀವು ಬಿಟ್ಕಾಯಿನ್ ನೋಡೋದಾದ್ರೆ, ಓಕೆ, ಸೊ ಬಿಟ್ಕಾಯಿನ್ ನೋಡೋದಾದ್ರೆ ಆಲ್ಮೋಸ್ಟ್ ನಿಯರ್ ಅಬೌಟ್ 15 to 20% ಡ್ರಾಪ್ ಆಗಿರ್ತಕ್ಕಂಥದ್ದು ಲಾಸ್ಟ್ 1 week ಅಲ್ಲಿ. ಅಟ್ ದ ಪ್ರೈಸ್ ಆಫ್ 74 lakhs ಅದರದ್ದು ಪ್ರೈಸ್ ನಡೀತಾ ಇತ್ತು, ಸೊ ಇವತ್ತು 57 lakhs. ಅಂದ್ರೆ ಮಾರ್ಕೆಟ್ ಡಿಪೆಂಡೆನ್ಸಿ ಇದು, ಯಾವುದೇ ತರದ ಯಾರು ಕೂಡ ಕಂಟ್ರೋಲ್ಡ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಂತ ಬಿಟ್ಕಾಯಿನ್ ಇವತ್ತು ಖರೀದಿ ಮಾಡ್ತಾ ಇಲ್ವಾ ಯಾರು, ಹ್ಯೂಜ್ ಬೈಯಿಂಗ್ ಆಗ್ತಾ ಇರುತ್ತೆ. ಓಕೆ, ಸೊ ಆತರ ಇದನ್ನ ಅಸೆಟ್ ರೂಪದಲ್ಲಿ ಇದನ್ನ ಮುಂದಿನ ದಿನಗಳಲ್ಲಿ ಖರೀದಿ ಮಾಡಲ್ವಾ, ಇದ್ರ ಬಗ್ಗೆ ಹೋಪ್ಸ್ ಇಲ್ವಾ, ಅಥವಾ ಇದರದ್ದು ಐಡಿಯಾಲಜಿ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲೂ ಕೂಡ ಅಪ್ಲೈ ಆಗಲ್ವಾ?
ಓಕೆ. ಸೊ ನಾನು ಹೇಳ್ತಾ ಇರ್ತಕ್ಕಂಥದ್ದು ಒರಿಜಿನ್ LGNS ನ ಯಾವುದೇ ತರದ ಬೇರೆ ಪ್ಲಾನ್‌ಗೆ, ಕಂಪ್ಯಾರಿಸನ್‌ಗೆ ಅಥವಾ ಡೈಲಿ 1% ಬೇಸ್ಡ್ 3 ಮಂತ್ಸಿಗೆ ಡಬಲ್ಲು ಆ ತರ ಬೇಸ್ಡ್ ಮೇಲೆ ನೀವು ಇನ್ವಾಲ್ವ್ ಆಗ್ತೀರಾ ಅಂತಂದ್ರೆ 100% ಈ ಸಿಸ್ಟಮ್ ನಿಮಗಲ್ಲ. ಮಿನಿಮಮ್ 1-2 ಇಯರ್ಸ್ ಒಂದು ಪೇಷನ್ಸ್, ಒಂದು ಕನ್ಸಿಸ್ಟೆನ್ಸಿ, ಇನ್ವಾಲ್ವ್‌ಮೆಂಟ್ ಇದ್ರೆ ನಾವಿಲ್ಲಿ ಒಳ್ಳೆ ರೀತಿಯ ಗ್ರೋತ್‌ನ ನೋಡ್ಬೋದು. ಸೊ ಯಾವ ತರ ಬೇಸ್ಡ್ ಮೇಲೆ ಐಡಿಯಾ ಮಾಡ್ತಾ ಹೋಗಿ. ಸೊ ಪ್ರೈಸ್ ಏನಾದ್ರೂ ಇರ್ಲಿ. ಫಾರ್ ಎಕ್ಸಾಂಪಲ್ ನೀವು ಒಂದು 100 ಟೋಕನ್ಸ್, 1000 ಟೋಕನ್ಸ್‌ನ ನೀವು ಫಾರ್ ಎಕ್ಸಾಂಪಲ್ ಸಿಸ್ಟಮ್ ಅಲ್ಲಿ ಸ್ಟೇಕ್ ಮಾಡಿದ್ದೀರಾ ಅನ್ಕೊಳ್ಳಿ. ಓಕೆ. ಸೊ ಬಟ್ ನಾನ್ ಪ್ರೆಸೆಂಟ್ ಹೇಳ್ತಾ ಇದ್ದೀನಿ ನಾರ್ಮಲ್ ಸ್ಟೇಕಿಂಗ್ ಇನ್ನ ಯಾರೆಲ್ಲ ಬಾಂಡ್ ಸ್ಟೇಕಿಂಗ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೀರಾ ದೇ ಆರ್ ಮೋರ್ ದನ್ 50% ನಾರ್ಮಲ್ ಸ್ಟೇಕಿಂಗ್ ಇನ ಬೆನಿಫಿಟ್ ತಗೊಳ್ತಾ ಇರ್ತಕ್ಕಂಥ ರಿಸಲ್ಟ್ ನ ನೋಡ್ಬೋದು. ಅದನ್ನು ಕೂಡ ರಿಸಲ್ಟ್ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಎಕ್ಸಾಂಪಲ್ ಒಂದು 1000 ಟೋಕನ್ಸ್ ನ ಸ್ಟೇಕ್ ಮಾಡ್ತೀರಾ ಅನ್ಕೊಳ್ಳಿ. ನೆಕ್ಸ್ಟ್ ಮಂತ್ ನಿಮಗೆ ಆ 1000 ಟೋಕನ್ಸ್ 1165 ಟೋಕನ್ಸ್ ಆಯ್ತು ಅನ್ಕೋಣ. ಓಕೆ. ರೇಟ್ ಏನಾದ್ರೂ ಇರ್ಲಿ. ಸೊ ಅದ್ರಲ್ಲಿ ನೀವು ಎರಡು ರೀತಿ ಡಿವೈಡ್ ಮಾಡಿ. ಒಂದು ಎಕ್ಸ್ಟ್ರಾ ಬಂದಿರತಕ್ಕಂಥ ಟೋಕನ್ಸ್ ನ ಕಂಪ್ಲೀಟ್ಲಿ ಸೇಲ್ ಮಾಡಿ. ಓಕೆ. ಅಥವಾ ಇಲ್ಲ 80-20 ರೇಷಿಯೋದಲ್ಲಿ 80-20 ರೇಷಿಯೋದಲ್ಲಿ 80% ಶೇಕಡ ಟೋಕನ್ ಅನ್ನ ಸೇಲ್ ಮಾಡ್ತಾ ಹೋಗಿ 20% ಅಗೇನ್ ಕಾಂಪೌಂಡಿಂಗ್ ಬಿಡಿ. ಸೊ ಈ ತರ ಪ್ರತಿ ತಿಂಗಳು ನೀವು ವಿಡ್ರಾ ಮಾಡ್ತಾ ಹೋಗಿ ಜಸ್ಟ್ 7 ಮಂತ್ಸ್ ಅಲ್ಲಿ ನೀವು ಹಾಕಿರ್ತಕ್ಕಂಥ ಟೋಕನ್ ನ ಕಂಪ್ಲೀಟ್ಲಿ ಎನ್ಕ್ಯಾಶ್ ಮಾಡಬಹುದು. ಓಕೆ. ನಾವಿಲ್ಲಿ ಯಾವುದೇ ರೀತಿಯ ಪರ್ಸೆಂಟೇಜ್ ಬೇಸ್ಡ್ ಕ್ಯಾಲ್ಕುಲೇಷನ್ ಕಂಪ್ಲೀಟ್ಲಿ ಇಷ್ಟೇ ಬರುತ್ತೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಆಗಲ್ಲ. ನಾವು ಸಿಸ್ಟಮ್ ಅಲ್ಲಿ ಕನೆಕ್ಟ್ ಆದಾಗ 3 ಮಂತ್ಸ್ 4 ಮಂತ್ಸ್ ಡಬಲ್ ಆಗಿರೋ ಉದಾಹರಣೆ ಇದೆ. ಆಮೇಲೆ 5-6 ತಿಂಗಳು ಡಬಲ್ ಆಗಿರ್ತಕ್ಕಂಥ ಉದಾಹರಣೆ ಇದೆ. ಹೋಗ್ತಾ ಹೋಗ್ತಾ ಸ್ವಲ್ಪ ಟೈಮ್ ತಗೊಳ್ತಕ್ಕಂಥ ಜಾಸ್ತಿ ಆಗ್ಬೋದು. ಬಟ್ ಯಾವ ಫಾರ್ಮ್ಯಾಟ್ ಅಲ್ಲಿ ನಾವೆಲ್ಲರೂ ಕೂಡ ಇನ್ವಾಲ್ವ್ ಆಗ್ಬೇಕು ಅಂತಕ್ಕಂಥದ್ದು ಹೇಳ್ತಾ ಇದ್ದೀನಿ. ಓಕೆ. ಸೊ ನಿಮಗೆ ಇಲ್ಲಿ ಒಂದು ರಿಸ್ಕ್ ಫ್ಯಾಕ್ಟರ್ ಅಥವಾ ಒಂದು ಒಂದು ಲೈಕ್ ನೀವು ಫಸ್ಟ್ ನಾವು ಯಾವತ್ತೂ ಹೇಳ್ತಾ ಇದ್ವಿ ಯಾವತ್ತು. ಸೊ ನಾವು ಬರ್ತಕ್ಕಂಥ ನಮ್ಮ ಖರ್ಚಿಗೆ, ನಮ್ಮ ಕಮಿಟ್ಮೆಂಟ್ಗೆ, ನಮ್ಮ ವಿಚಾರಗಳಿಗೆ ನಾವು ಫಂಡ್ ಅನ್ನ ತೆಗೆದು ಇಟ್ಕೊಳ್ಳೇಬೇಕಾಗತ್ತೆ. ಸೊ ಆ ಬೇಸ್ಡ್ ಮೇಲೆ ಪ್ರತಿ ತಿಂಗಳು ಕೂಡ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡು ಪ್ರೈಸ್ ಏನೇ ಇದ್ರೂ ಕೂಡ ನಿಮ್ಮ ಕಮಿಟ್ಮೆಂಟ್ಗೆ ಔಟ್ ಆಫ್ ಬಾಕ್ಸ್ ಏನೆಲ್ಲ ಟೋಕನ್ಸ್ ಬಂದಿರುತ್ತೆ, ನಿಮ್ಮ ಪ್ರಿನ್ಸಿಪಲ್ ಟೋಕನ್ಗಿಂತ ಹೆಚ್ಚು ಟೋಕನ್ಸ್ ಏನ್ ಬರುತ್ತೆ ಅದನ್ನ 80-20 ರೇಷಿಯೋದಲ್ಲಿ. ಯಾಕೆ 80-20 ಹೇಳ್ತಾ ಇದ್ದೀನಿ? ನಾವು ಆಲ್ರೆಡಿ ಮುಂಚೆನೂ ಹೇಳಿದ್ದೀನಿ. ನಾವು ಇವಾಗಿನ ಲೆಕ್ಕದಲ್ಲಿ LGNS ಅಲ್ಲಿ ಇನ್ವಾಲ್ವ್ ಆಗ್ತೀವಿ ಅಂದ್ರೆ 3 ರೀತಿಯಲ್ಲಿ ಇನ್ವಾಲ್ವ್ ಆಗ್ಬೇಕು. ಒಂದು, ನಾವು ಹಾಕಿರ್ತಕ್ಕಂಥ ಬಂಡವಾಳನ ಯಾವ ತರ ತೆಗಿಬೇಕು ಅನ್ನೋ ಕ್ಯಾಲ್ಕುಲೇಷನ್ ಇರಬೇಕು. ಎರಡನೇದು, ನಮ್ಮ ಫ್ಯೂಚರ್ಗೆ ಇಷ್ಟೆಲ್ಲ ಟೆಕ್ನಾಲಜಿ ಹೊಂದಿರತಕ್ಕಂಥ LGNS ಮುಂದಿನ ಬೆನಿಫಿಟ್ಗೆ ನಾವು ಹೋಲ್ಡ್ ಮಾಡಬೇಕು. ಅದ್ರ ಜೊತೆ ಮೂರನೇದು, ಬರ್ತಕ್ಕಂಥ ಪ್ರೋಟೋಕಾಲಿಗೆ ಸ್ಟೇಬಲ್ ಕಾಯಿನ್ ಏನೆಲ್ಲ ಒಂದು ಬರ್ನಿಂಗ್ ಬರುತ್ತೆ, LGNS ಮುಖಾಂತರ ಏನೆಲ್ಲ ಖರೀದಿ ಮಾಡ್ಲಿಕ್ಕೆ ಆಪ್ಷನ್ಸ್ ಬರುತ್ತೆ, ಅದನ್ನ ಖರೀದಿ ಮಾಡ್ಲಿಕ್ಕೆ ನಾವು ಪ್ರಿಪೇರ್ ಆಗಿರ್ಬೇಕು, ಇವಾಗೆ ರೆಡಿ ಆಗ್ಬೇಕು. ಓಕೆ. ಸೊ ನಾವು ಬೆನಿಫಿಟ್ ಅಲ್ಲೇ ಆಟ ಆಡೋದಾದ್ರೆ ಎಷ್ಟು ಟೋಕನ್ಸ್ ಆಗ್ತವೆ? ಬರೀ ಇವತ್ತಿನ ಸ್ಟೇಕಿಂಗ್ ಲೆಕ್ಕದಲ್ಲೇ ನಿಮಗೆ ನಾನು ಪ್ರೆಸೆಂಟ್ ಕ್ಯಾಲ್ಕುಲೇಷನ್ ನೀವು ನೋಡೋದಾದ್ರೆ, ಸೊ ಫಾರ್ ಎಕ್ಸಾಂಪಲ್ ಒಂದು 100 ಟೋಕನ್ಸ್ ನ ನೀವು ಸ್ಟೇಕ್ ಮಾಡ್ತೀರಾ, 6 ಮಂತ್ಸ್ ಬಿಡ್ತೀರಾ. ಓಕೆ. 6 ಮಂತ್ಸ್ ಅಲ್ಲಿ 250. ಸೊ ಎಗೇನ್ ಏನ್ ಮಾಡಿ, ನಿಮ್ಮ 100 ಟೋಕನ್ಸ್ ನ ವಿಡ್ರಾ ಮಾಡಿ. ಎಷ್ಟು ನಿಮಗೆ ಟೋಕನ್ಸ್ ಉಳಿತು? 150. ಎಗೇನ್ 6 ಮಂತ್ಸಿಗೆ ಎಷ್ಟಾಗುತ್ತೆ? 375. ಓಕೆ. 375 ಟೋಕನ್ ನ ಮತ್ತೆ ಎಗೇನ್ ನೀವು 1 ಇಯರ್ ಹೋಲ್ಡ್ ಮಾಡಿದ್ರಿ, 2400. ಸೊ ಸೀರಿಯಸ್ಲಿ ದ ಕಾಂಪೌಂಡಿಂಗ್ ಬೆನಿಫಿಟ್ ಇದನ್ನ ಬರೀ ನೀವು ಇವತ್ತಿರ್ತಕ್ಕಂಥ ಆಫ್ ರೇಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ಓಕೆ. ಸೊ ಇವೆಲ್ಲವೂ ಕೂಡ ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಹೋಗ್ಬೇಕು. ಲಾಂಗ್ ಟರ್ಮ್ ಥಿಂಕಿಂಗ್ ಇರಬೇಕು. ಓಕೆ. ಪ್ರೆಸೆಂಟ್ ಸಿನಾರಿಯೋದ ಮಾರ್ಕೆಟ್ ಬಿಹೇವಿಯರ್ ಮೇಲೆ ನಾವು ಯಾವ ತರ ಡಿಸಿಷನ್ ತಗೊಳ್ತೀವಿ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಓಕೆ. ಸಿಸ್ಟಮ್ ಇಲ್ಲಿ ಯಾವುದೇ ತರದ ಪರ್ಟಿಕ್ಯುಲರ್ಲಿ ಒಂದು ಫೈನಾನ್ಷಿಯಲಿ ಒಂದು ಪರ್ಸೆಂಟೇಜು ಅಥವಾ ಇಷ್ಟೇ ಕೊಡುತ್ತೆ ಅಷ್ಟೇ ಬರುತ್ತೆ ಅಂತಕ್ಕಂಥದ್ದಿಲ್ಲ. ಇನ್ ಬಿಟ್ವೀನ್ ಅನುಬೀಸ್ ಈಗ ಆಲ್ರೆಡಿ ಸಿಂಕ್ರನೈಸ್ ಆಗ್ತಾ ಇದೆ. ಸಾಕಷ್ಟು ವಿಚಾರಗಳು, ಒಂದು ನೆಗೆಟಿವಿಟಿ ನಡೀತಾ ಇರುತ್ತೆ ಅಥವಾ ಒಂದು ಪ್ಯಾನಿಕ್ ಆಗ್ತಾ ಇರ್ತಾರೆ. ಸ್ವಲ್ಪ ಡ್ರಾಪ್ ಆಯ್ತು ಅಂದ್ರೆ ಅದ್ರ ಜೊತೆ ನಾವೆಲ್ಲರೂ ಕೂಡ ಸಾಕಷ್ಟು ಜನ ಪ್ಯಾನಿಕ್ ಆದರೂ ಕೂಡ ಸೆಲ್ ಮಾಡಿ ಎಕ್ಸಿಟ್ ಆಗ್ಬಿಡ್ತೀವಿ. ಅದೆಲ್ಲವೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಓಕೆ. ಯಾವುದು ಒಂದೇ ರೀಸನ್ ಇರಲ್ಲ ಒಂದು ಫಾಲ್ ಡೌನ್ ಆಗ್ಲಿಕ್ಕೆ. ಓಕೆ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ, ಇಲ್ಲೂ ಕೂಡ LGNS ಅಲ್ಲಿ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ನಾವು ಬೆನಿಫಿಟ್ ಮಾಡ್ಕೋಬೇಕು ಅಂತಂದ್ರೆ ಬಾಂಡ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಥಿಂಗ್. ಬಾಂಡ್ ಸ್ಟೇಕಿಂಗ್ ಮಾಡೋದ್ರಿಂದ ಒಂದು ಒಳ್ಳೆ ರೀತಿಯಲ್ಲಿ ನಾವು ಇಲ್ಲಿ ಇನ್ಕಮ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ನೋಡ್ತಾ ಇದ್ರ LP ಬಾಂಡ್ ಅಂತ ಓಪನ್ ಆಗಿದೆ. LP ಬಾಂಡ್ ಅಲ್ಲಿ 10% ಎಕ್ಸ್ಟ್ರಾ ಡಿಸ್ಕೌಂಟ್ ಅಲ್ಲಿ ನಿಮಗೆ ಏನಾಗುತ್ತೆ, ಪ್ರೆಸೆಂಟ್ ರನ್ ಆಗ್ತಾ ಇರತಕ್ಕಂತ ಪ್ರೈಸ್ ಇನ 10% ಎಕ್ಸ್ಟ್ರಾದಲ್ಲಿ ನಾವಿಲ್ಲಿ ಸ್ಟೇಕ್ ಮಾಡ್ಬೋದು. ಓಕೆ. ಬಟ್ ಇದು ಈಗ ಪ್ರಿಫರೇಬಲ್ ಅಲ್ಲ, ಯಾಕಂದ್ರೆ ಇದನ್ನ ಖರೀದಿ ಮಾಡ್ಬೇಕು ಅಂದ್ರೆ ನಮ್ಮ ಹತ್ರ ಡೈ ಇರ್ಬೇಕು. ನೋಡ್ತಾ ಇದ್ದೀರಾ. ಸೊ ಬಾಂಡ್ 10% ಡಿಸ್ಕೌಂಟ್ ಅಲ್ಲಿ ಇದೆ. ಸೊ ಅದ್ರ ಜೊತೆ ವೆರಿ ಅಪ್ ಟ್ರೆಂಡ್ ಚೈನಾ ಮಾರ್ಕೆಟ್ ಪೀಪಲ್ ರೂಲ್ ಮಾಡ್ತಾ ಇರ್ತಕ್ಕಂಥದ್ದು ಯಾವ್ದು? ಚೈನಾ ಪೀಪಲ್ ಮೋರ್ ದೆನ್ 60-70% ಪೀಪಲ್ ಖರೀದಿ ಮಾಡ್ತಾ ಇರ್ತಕ್ಕಂಥದ್ದು ಯಾವ್ದು ಅಂದ್ರೆ 360-600 ಡೇಸ್.
ಓಕೆ. ಈಗ ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ ಜಿ ಎನ್ ಎಸ್ ನ ಅನ್ಸ್ಟೇಕ್ ಮಾಡಿ ನೀವು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಈಗ 300 ದಿನದ್ದು 360 ಡೇಸ್ ಸ್ಟೇಕಿಂಗ್ ನೀವು ಈಗ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತಂದ್ರೆ ನೀವು ಎಷ್ಟು ಎಲ್ ಜಿ ಎನ್ ಎಸ್ ಇಂದ ಸ್ಟೇಕ್ ಮಾಡ್ತೀರಾ ಅದ್ರದ್ದು 2% ಅಷ್ಟು GLGNS ಆಸ್ ಎ ಏರ್ ಡ್ರಾಪ್ ಆಗಿ ಬರುತ್ತೆ. ಅದು ಲೈಕ್ ಡಿವೈಡ್ ಪೋರ್ಷನ್ ಅಲ್ಲಿ ಬರುತ್ತೆ. ಸೊ ನಿಮಗೆ 2% GLGNS ರೂಪದಲ್ಲಿ ಬರುತ್ತೆ. ಎಕ್ಸಾಂಪಲ್ ನಾನು ಲಾಸ್ಟ್ ಮಂತ್ ಮಾಡಿರ್ತಕ್ಕಂಥ ಒಂದು 100 LGNS, ಓಕೆ, ಲಾಸ್ಟ್ ಮಂತ್ ಒಂದು 360 ದಿನದ್ದು ಸ್ಟೇಕಿಂಗ್ ಮಾಡಿದ್ದು ಯಾವ ತರ ಬೆನಿಫಿಟ್ ಕೊಟ್ಟಿದೆ ನೋಡಿ. ಫಾರ್ ಎಕ್ಸಾಂಪಲ್ ನಾನು ಇನ್ವೆಸ್ಟ್ಮೆಂಟ್ ಲೈಕ್ ಸ್ಟೇಕ್ ಮಾಡಿದ್ದು 100 ಟೋಕನ್ ಅಲ್ಲಿ 11.2 ಟೋಕನ್ ಏನಾಗಿದೆ, ಪ್ರಿನ್ಸಿಪಲ್ ಹೊರಗೆ ಬಂದಿದೆ. ಓಕೆ, ಇಂಟ್ರೆಸ್ಟ್ 26 LGNS ಇಂಟ್ರೆಸ್ಟ್ ಬಂದಿದೆ, ಎಕ್ಸ್ಟ್ರಾ LGNS 9 ಬಂದಿದೆ. ಟೋಟಲ್ ನೀವು ಕೌಂಟ್ ಮಾಡಿದ್ರೆ ಓಕೆ ಹತ್ತತ್ರ 32ರಿಂದ 33 ಅಂದ್ರೆ ಡೈಲಿ ಆವರೇಜ್ 1% ಅಷ್ಟು LGNS ವರ್ಕೌಟ್ ಆಗುತ್ತೆ. ಓಕೆ, ಏನಪ್ಪ ಇದು 360 LGNS ಯಾವ ತರ ವರ್ಕ್ ಆಗುತ್ತೆ? ಬಾಂಡ್ ಅಂದ ತಕ್ಷಣ ಸಾಕಷ್ಟು ಜನ ಸರ್ ಅದು ಲಾಕ್ ಆಗ್ಬಿಡುತ್ತೆ ಅಥವಾ ನಮಗೆ 360 ದಿನ ಆದ್ಮೇಲೆ ರಿಲೀಸ್ ಆಗುತ್ತೆ ಅಂತ ಅನ್ಕೊಂಡಿದೀರಾ. ಆ ತರ ಇಲ್ಲ. ಎಕ್ಸಾಂಪಲ್ ನೀವು ಒಂದು 1000 LGNS ನ 360 ದಿನಕ್ಕೆ ಸ್ಟೇಕ್ ಮಾಡ್ತೀರಾ ಅನ್ಕೊಳ್ಳಿ. ಈ 1000 LGNS ಏನಾಯ್ತು, ನಿಮ್ಮ ಮೂಲ ಪ್ರಿನ್ಸಿಪಲ್. ಓಕೆ, ಈ ಮೂಲ ಪ್ರಿನ್ಸಿಪಲ್ ನ ಸಿಸ್ಟಮ್ ಏನ್ ಮಾಡುತ್ತೆ, ಬಾಂಡು 360 ದಿನಕ್ಕೆ ಡಿವೈಡ್ ಮಾಡಿ ಪ್ರತಿನಿತ್ಯ ನಿಮಗೆ 2.7 LGNS ನಿಮ್ಮ ಮೂಲ ಬಂಡವಾಳದ 1000 LGNS ನ ಮಿನಿ 2.7 LGNS ನ ಪ್ರತಿ ದಿನದಂತೆ ಇಂಟು 300 ದಿನ ರಿಲೀಸ್ ಮಾಡುತ್ತೆ. ಓಕೆ, ಸೊ ಅದಕ್ಕೆ ಆ 1000 LGNS ಗೆ ನಿಮ್ಗೆ ಪ್ರತಿನಿತ್ಯ ಏನ್ ಬರಬೇಕು, 0.58 to 0.6 ಟೋಕನ್ ಡೈಲಿ ಬರುತ್ತೆ. 6 + 2.7 ಅಂದ್ರೆ 8.7. ಅದು ಎಕ್ಸ್ಟ್ರಾ ಇಂಟ್ರೆಸ್ಟ್ ನಾವು ಎಕ್ಸ್ಟ್ರಾ ಹಿಡಿದ್ರೆ ನಿಯರ್ ಅಬೌಟ್ ಡೈಲಿ 1% ಅಷ್ಟು LGNS ನಮಗೆ ಬರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ 2.7 LGNS ಪ್ರಿನ್ಸಿಪಲ್ ಇವತ್ತು ಬಂತು, ಅದ್ರ ಜೊತೆ 6 ಇಂಟ್ರೆಸ್ಟ್ ನಿಮಗೆ ಬಂತು. ಇದನ್ನ ನೀವು ವಿಡ್ರಾ ಮಾಡ್ಲಿಲ್ಲ ಅಂದ್ರೆ ಅದು ನೆಕ್ಸ್ಟ್ ಡೇ ಕಾಂಪೌಂಡಿಂಗ್ ಆಗುತ್ತೆ. ಅದ್ರ ನೆಕ್ಸ್ಟ್ ಡೇ ನಿಮಗೆ 6.02 ಬರುತ್ತೆ. ಒಂದು ತಿಂಗಳಾದ್ಮೇಲೆ 6.5 ಬರ್ಲಿಕ್ಕೆ ಶುರು ಆಗುತ್ತೆ. ಇನ್ನೊಂದು ತಿಂಗಳಾದ್ರೂ 6.8. ಇದು ಕೂಡ ಅಲ್ಲಿ ಕಾಂಪೌಂಡಿಂಗ್ ಆಗ್ತಾ ಹೋಗುತ್ತೆ. ನಾವು ಇದನ್ನ ಬಾಂಡ್ ಮಾಡೋದ್ರಿಂದ ಲಾಭ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ 2 ರೀತಿ ಇದೆ. ಪ್ರಿನ್ಸಿಪಲ್ ಪ್ರತಿದಿನ ರಿಲೀಸ್ ಆಗುತ್ತೆ, ಇಂಟ್ರೆಸ್ಟ್ ರಿಲೀಸ್ ಆಗುತ್ತೆ. ನಿಮಗೆ ಏನ್ ಇಂಟ್ರೆಸ್ಟ್ ಬರುತ್ತಲ್ವಾ, ಫಾರ್ ಎಕ್ಸಾಂಪಲ್ ನಿಮಗೆ ಒಂದು 6 ಟೋಕನ್ ಇಂಟ್ರೆಸ್ಟ್ ಬರ್ತಾ ಇದೆ, ಇದನ್ನ ಹಾಗೆ ಒಂದು 30 ಡೇಸ್ ಬಿಡಿ, 180 ಟೋಕನ್ಸ್ ಆಗುತ್ತೆ. ಈ ಇಂಟ್ರೆಸ್ಟ್ ಟೋಕನ್ ಅನ್ನ ನೀವು ಏನ್ ಮಾಡಿ, ವಿಡ್ರಾ ಮಾಡಿ, ಎನ್ಕ್ಯಾಶ್ ಮಾಡಿ. ಇನ್ನು ಉಳಿದಿರ್ತಕ್ಕಂಥ ಪ್ರಿನ್ಸಿಪಲ್ ನ ಹಾಗೆ ಬಿಡಿ. ಈ ತರ ನೀವು ಇಂಟ್ರೆಸ್ಟ್ ನ ಎನ್ಕ್ಯಾಶ್ ಮಾಡ್ತಾ ಹೋದ್ರೆ ಒಳ್ಳೆಯ ರೀತಿಯ ರಿಟರ್ನ್ಸ್ ಜೊತೆ ನಿಮ್ಮ ಪ್ರಿನ್ಸಿಪಲ್ ನ ಕೂಡ ರಿಕವರಿ ಮಾಡ್ಕೋಬಹುದು. ಓಕೆ, ಅದ್ರ ಜೊತೆ ಅಲ್ಲಿ ಉಳಿತಕ್ಕಂಥ ಪ್ರಿನ್ಸಿಪಲ್ ಟೋಕನ್ ಏನ್ ಉಳಿಯುತ್ತೆ ಅದು ನಿಮ್ಮ ಫ್ಯೂಚರಿನ ಟೆಕ್ನಾಲಜಿಗೆ LGNS ನ ಸೇವ್ ಮಾಡ್ಕೊಂಡಂಗೂ ಕೂಡ ಆಗುತ್ತೆ. ಓಕೆ, ಸೊ ಇದ್ರ ಬೇಸ್ಡ್ ಮೇಲೆ 360 ದಿನದ್ದು ಕೂಡ ಖರೀದಿ ಮಾಡಬಹುದು. 360 ದಿನದ್ ಮಾಡೋದ್ರಿಂದ 2% ಸ್ಟೇಕ್ LGNS ಥ್ರೂ ಮಾಡೋದ್ರಿಂದ 2% GLGNS ಏರ್ ಡ್ರಾಪ್ ಮುಖಾಂತರ ಸಿಗ್ತಾ ಇದೆ. ಸೊ ಅದ್ರ ಜೊತೆ 600 ಡೇಸ್ದು ಕೂಡ ಇದೆ. ಸೊ 600 ಡೇಸ್ ಅಲ್ಲೂ ಕೂಡ ನಾವು LGNS ಅನ್ಸ್ಟೇಕ್ ಮಾಡೋದ್ರ ಮುಖಾಂತರ ಇಲ್ಲಿ ಬಟ್ ಏನೇ ರಿವಾರ್ಡ್ ಬಂದ್ರು ಕೂಡ ಅದು ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ನೀವು ಇಲ್ಲಿ ನಿಮ್ಮ ಹತ್ರ ಇರ್ತಕ್ಕಂಥ ಪಾಲಿಗಾನ್ LGNS ನ ಅನ್ಸ್ಟೇಕ್ ಮಾಡಿ ಸ್ಟೇಕ್ ಮಾಡೋದ್ರಿಂದ ಸೊ ನಿಮಗೆ ಏನ್ ರಿವಾರ್ಡ್ ಬರ್ಬೇಕಲ್ಲ, ಆ ರಿವಾರ್ಡ್ ಅನುಬೀಸ್ ಅವೇಕನ್ ಅಲ್ಲೇ ಬರ್ತಾ ಹೋಗುತ್ತೆ. ಅನುಬೀಸ್ LGNS ಅಲ್ಲಿ ಅದು ಆಲ್ರೆಡಿ ನಾನು ಇನ್ಫಾರ್ಮ್ ಮಾಡಿದ್ದೀನಿ. ಇಲ್ಲಿ ಬರ್ತಕ್ಕಂಥ ಟೋಕನ್ ಅನ್ನ ಯಾವ ತರ ನಾವು ಲೈಕ್ ವಿಡ್ರಾಲ್ ಮಾಡ್ಕೋಬಹುದು ಅಂತ. ಇಲ್ಲೂ ಕೂಡ ಆಲ್ರೆಡಿ ಸ್ಟೇಕು ಅನ್ಸ್ಟೇಕು ಶುರು ಆಗಿರ್ತಕ್ಕಂಥದ್ದು. ಓಕೆ, ಸೊ ಯಾವ ತರ ನಾವು ಪಾಲಿಗಾನ್ ಅಲ್ಲಿ LGNS ನ ಸ್ಟೇಕ್ ಅನ್ಸ್ಟೇಕ್ ಮಾಡ್ತಾ ಇದ್ವಿ, ಇಲ್ಲೂ ಕೂಡ ಅದೇ ರೀತಿ ಸ್ಟೇಕು ಅನ್ಸ್ಟೇಕು ನಡೀತಾ ಇರ್ತಕ್ಕಂಥದ್ದು ನಾವು ನೋಡ್ಬೋದು. ಬೋತ್ ಪ್ಯಾರಲಲ್ಲಿ 2 ಬ್ಲಾಕ್ ಚೈನ್ ಕೂಡ ರನ್ ಆಗ್ತಾ ಇದೆ. ಯಾರು ಕೂಡ ಯಾವುದೇ ತರದ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. 360 ದಿನದ್ದು 600 ದಿನದ್ದು ಏನೆಲ್ಲ ನಾವು ಬಾಂಡ್ ಅನ್ನ ಮಾಡ್ತೀವಿ ಅಲ್ಲಿ ನಾವು ಮಾಡೋದ್ರಿಂದ ಆ ಬಾಂಡ್ ನ ಡೈಲಿ ಇನ್ಸೆಂಟಿವ್ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಬರ್ತಾ ಹೋಗುತ್ತೆ ಅಂತಕ್ಕಂಥದ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಅದು ಕೂಡ ಒಂದ್ಸಲ 2 ಸಲ ನೀವು ಕಲಿಯೋದ್ರಿಂದ ಇಲ್ಲೂ ಕೂಡ ನಾವು LGNS ನ ಡೈಗೆ ಕನ್ವರ್ಟ್ ಮಾಡಿ ಡೈ ಇಂದ USDT ಗೆ ಇಮಿಡಿಯೇಟ್ಲಿ ಮಾಡಬಹುದು. ಎವ್ರಿಥಿಂಗ್ ವರ್ಕಿಂಗ್ ಪ್ರಾಪರ್ಲಿ. ಓಕೆ, ಸಿಸ್ಟಮ್ಯಾಟಿಕ್ಲಿ ರನ್ ಆಗ್ತಾ ಇದೆ. ಓಕೆ, ಪೇಷನ್ಸ್ ಬೇಸ್ಡ್ ಮೇಲೆ ನಾವಿಲ್ಲಿ ಥಿಂಕ್ ಮಾಡೋಣ. ಓಕೆ, ಸೊ ಯಾವುದೇ ರೀತಿಯ ಅನ್ಎಥಿಕಲ್ ಇಂಪ್ರಾಪರ್ ಮಿಸ್ಕಮ್ಯುನಿಕೇಶನ್ ಇಂದ ಆರ್ಗನೈಸೇಷನ್ ನ ಬಿಲ್ಡ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಕಂಪ್ಲೀಟ್ಲಿ ನಮ್ಮ ಅಸೆಟ್ ನಮ್ಮ ಕಂಟ್ರೋಲ್ ಇದೆ, ನಮ್ಮ ಡಿಸಿಷನ್ ನಮ್ಮ ಮೇಲಿದೆ. ಇಲ್ಲಿ ಯಾರ್ದೋ ವಿಚಾರಗಳ ಮೇಲೆ ಡಿಸಿಷನ್ ನ ತಗೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ನಾವೆಲ್ಲರೂ ಕೂಡ ರೈಟ್ ವೇ ಆಫ್ ಎಜುಕೇಶನ್ಸ್ ನ ಪ್ರೊವೈಡ್ ಮಾಡ್ತಾ ಇದೀವಿ. ಅದ್ರ ಬೇಸ್ಡ್ ಮೇಲೆ ಒಂದು ಲಾಜಿಕಲ್ ಒಂದು ವೇ ಆಫ್ ಒಂದು ಡಿಸಿಷನ್, ಒಂದು ರೈಟ್ ವೇ ಅಲ್ಲಿ ಡಿಸಿಷನ್ ನ ತಗೊಳ್ಳಿ. ಓಕೆ,
ಸೊ ಇದೇ ರೀತಿ ಮತ್ತೆ ನಾನು ನೆಕ್ಸ್ಟ್ ಟೆಕ್ನಿಕಲ್ ಮೀಟಿಂಗ್ ಅಲ್ಲಿ ಕನೆಕ್ಟ್ ಆಗ್ತೀನಿ. ಓಕೆ, ಸಾಕಷ್ಟು ವೇಯಲ್ಲಿ ಕೂಡ ವಿಚಾರಗಳು ಅಪ್ಡೇಟ್ ಆಗ್ತಾ ಇರ್ತವೆ, ಸಿಸ್ಟಮ್ ಅಲ್ಲಿ ಟೆಕ್ನಾಲಜಿ ಅಡಾಪ್ಟ್ ಆಗ್ತಾ ಇರುತ್ತೆ. ಸೊ ಅದನ್ನೆಲ್ಲವೂ ಕೂಡ ನಾವೆಲ್ಲರೂ ಕೂಡ ತಿಳ್ಕೊಳ್ತಾ ಹೋಗೋಣ. ಓಕೆ, ಸೊ ಆಲ್ರೆಡಿ ನಾನು ಹೇಳಿದ್ದೀನಿ ಲಾಸ್ಟ್ ಮೀಟಿಂಗ್ ಅಲ್ಲೂ ಕೂಡ, ಆದಷ್ಟು ಬೇಗ ಅನುಬಿ ಕಾಯಿನ್ ಲಾಂಚ್ ಆದ ನಂತರ ಟ್ರಿಪಲ್ ಟೋಕನ್ ಟೆಕ್ನಾಲಜಿ ಏನ್ ಸಿಸ್ಟಮ್ ತರ್ತಾ ಇದೆ, ಈ LGNS ಬರ್ನ್ ಆಗೋದ್ರಿಂದ, LGNS ಗೆ ಪ್ರತಿ LGNS ಗೂ ಎಷ್ಟು ಬ್ಯಾಕಪ್ ಇದೆ, $1 ಇದೆ. ಒಂದು LGNS ನ ಬರ್ನ್ ಮಾಡೋದ್ರಿಂದ ಏನ್ ಸಿಗ್ತಾ ಇದೆ, ಒಂದು ಎ ಸ್ಟೇಬಲ್ ಕಾಯಿನ್ ಸಿಗ್ತಾ ಇದೆ. ಒಂದು ಎ ಸ್ಟೇಬಲ್ ಕಾಯಿನ್ ನ ಬೆಲೆ ಎಷ್ಟು, $1. ಈ ಲಾಜಿಕ್ ನ ಯಾರೆಲ್ಲ ಒಂದು ಕ್ಯಾಲ್ಕುಲೇಷನ್ ಮುಖಾಂತರ ಅರ್ಥ ಮಾಡ್ಕೊಳ್ತೀರಾ, ಸೊ ರಿಯಲಿ ಕಮಿಂಗ್ ಡೇಸ್ ಅಲ್ಲಿ ಯಾವ ತರ LGNS ಅನ್ಲಿಮಿಟೆಡ್ ಸಪ್ಲೈ ಇರ್ತಕ್ಕಂಥ LGNS ಯಾವ ತರ ಲಿಮಿಟೆಡ್ ಸಪ್ಲೈ ತರ ವರ್ಕ್ ಆಗುತ್ತೆ ಅಂತಕ್ಕಂಥದ್ನ ನಾವು ನೋಡ್ಬೋದು. ಎಲ್ಲದಕ್ಕೂ ಬೇಸು LGNS. ಸೊ ಅದಕ್ಕೆ ಅನುಬೀಸ್ ಆಲ್ರೆಡಿ ಒಂದು ಪ್ರೊಡಕ್ಟಿವಿಟಿ ಬೇಸ್ಡ್ ಮೇಲೆ ಕೆಲಸ ನಡೀತಾ ಇದೆ. ಅದನ್ನ ಪ್ರೋಗ್ರೆಸಿವ್ ಕೂಡ ನಾವು ನೋಡ್ಬೋದು. ಯಾವುದೇ ಆಗ್ಲಿ ವಿಚಾರಗಳು ಒಂದೇ ದಿನದಲ್ಲಿ ಒಂದೇ ತಿಂಗಳಲ್ಲಿ ಸಿಸ್ಟಮ್ ರನ್ ಆಗ್ತಕ್ಕಂಥದ್ದಲ್ಲ. ಓಕೆ, ಸೊ ಅದಕ್ಕೆಲ್ಲವೂ ಕೂಡ ಸಾಕಷ್ಟು ಟೈಮ್ ಕೂಡ ಕೊಡ್ಬೇಕಾಗತ್ತೆ. ಅದು ಆ ಪ್ರೋಗ್ರೆಸ್ ಅಲ್ಲಿ ಸಿಸ್ಟಮ್ ರನ್ ಆಗ್ತಾ ಇರ್ತಕ್ಕಂಥದ್ದು. ನೀವು ಎಕ್ಸಾಂಪಲ್ ಯಾವುದೇ ನೋಡಿ, ಬಿನಾನ್ಸ್ ಇವತ್ತು ಎಲ್ಲಾರ ಮಟ್ಟಿಗೂ ರೀಚ್ ಆಗಿದೆ. ಅಲ್ಲಿ ತಂದೆ ಆದಂತ ಒಂದು ಹ್ಯೂಜ್ ಒಂದು ಅಸೆಟ್ ಲಿಕ್ವಿಡಿಟಿ, ಜನ ಅಲ್ಲಿ ಯಾವುದೇ ತರದ ಡೌಟ್ ಇಲ್ಲದೆ ಆ ಲಿಕ್ವಿಡಿಟಿನ ಅಲ್ಲಿ ಲೈಕ್ ಹೋಲ್ಡ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಟೈಮ್ ತಗೊಂಡಿದ್ದು 2015 ಇಂದ ಜರ್ನಿ ಶುರು ಆಗಿದ್ದು. ನೀವೇ ಥಿಂಕ್ ಮಾಡಿ ನಿಮಗೆ ಅದು ಯಾವಾಗ ಗೊತ್ತಾಯ್ತು ಅಂತ. ಓಕೆ, ಸೊ ಎಲ್ಲಾ ಪ್ರೊಡಕ್ಟಿವಿಟಿ ಥಿಂಗ್ಸ್ಗೂ ಕಮ್ಯುನಿಟಿಗೂ ಕೂಡ ಸಾಕಷ್ಟು ಟೈಮ್ ಇರುತ್ತೆ. ಸೊ ಅದಕ್ಕೆ ನಾವು ಟೈಮ್ ಕೊಡ್ತಾ ಹೋಗೋಣ, ತಿಳ್ಕೊಳ್ತಾ ಹೋಗೋಣ. ಓಕೆ, ಸೊ ನಮ್ಮ ಡಿಸಿಷನ್ ನಮ್ಮ ಕೈಲಿ ಇರುತ್ತೆ, ಅದ್ರ ಬೇಸ್ಡ್ ಮೇಲೆ ನಾವು ಲೈಕ್ ಥಿಂಕ್ ಮಾಡೋಣ. ಸೊ ಐಡಿಯಾಲಜಿ ಇಸ್ ಅ ವೆರಿ ಯುನಿಕ್. ಓಕೆ, ಕಮಿಂಗ್ ಡೇಸ್ ಅಲ್ಲಿ ಸಾಕಷ್ಟು ರೀತಿಯಲ್ಲಿ ಸಿಸ್ಟಮ್ ಥಿಂಗ್ಸ್ ನ ಅಪ್ಡೇಟ್ ಮಾಡ್ತಾ ಇದೆ. ಸೊ ನಾನು ಹೇಳೋದೊಂದೇ, ನಾರ್ಮಲಿ ನನ್ನ ಸಜೆಷನ್, ಅದು ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಓಕೆ, ಸೊ ನಿಮ್ಮ ಅಸೆಟ್ ಅನ್ನ 70-30 ರೇಷಿಯೋದಲ್ಲಿ ಡಿವೈಡ್ ಮಾಡಿ, 70% ಬಾಂಡ್ ಅಲ್ಲಿ ಮಾಡಿ. ಇನ್ ಕೇಸ್ ನೀವೇನಾದ್ರೂ ಒಂದ್ ವರ್ಷದ ವಿಷನ್ ಅಥವಾ ನಿಮಗೆ ಲಾಂಗ್ ಟರ್ಮ್ ಥಿಂಕಿಂಗ್ ಈ ಸಿಸ್ಟಮ್ ಅಲ್ಲಿ ಸಿಗುತ್ತೆ ಬೆನಿಫಿಟ್ ಅನ್ನೋ ತರ ನಿಮ್ಮ ವಿಚಾರ ಇತ್ತು ಅಂದ್ರೆ 70-30 ಮಾಡಲ್ ಅಲ್ಲಿ ವರ್ಕ್ ಮಾಡಿ, 70% ಬಾಂಡ್ ಅಲ್ಲಿ ಮಾಡಿ, 30% ನಾರ್ಮಲ್ ಸ್ಟೇಕ್. ಅಂದ್ರೆ 30% ನಾರ್ಮಲ್ ಸ್ಟೇಕಿಂಗ್ ಅಲ್ಲಿ ಇದ್ರು ಏನಕ್ಕೆ ಅಂದ್ರೆ ಇನ್ ಟರ್ಮ್ಸ್ ಆಫ್ ಎನಿ ಎಮರ್ಜೆನ್ಸಿ ಅಥವಾ ಏನಕ್ಕಾದ್ರೂ ಕೂಡ ಲೈಕ್ ಅರ್ಜೆನ್ಸಿಗೆ ಯು ಕ್ಯಾನ್ ಸ್ವಾಪ್ ಅಂಡ್ ಯು ಕ್ಯಾನ್ ಯೂಸ್ ಇಟ್. ಓಕೆ, ಸಾಕಷ್ಟು ವೇಯಲ್ಲಿ ಟೆಕ್ನಿಕಲಿ ವಿಚಾರಗಳನ್ನ ತಿಳ್ಕೊಳ್ತಾ ಸೊ ಮುಂದೆ ಹೋಗೋಣ. ಓಕೆ, ಟೆಕ್ನಿಕಲಿ ವಿಚಾರ ತಿಳ್ಕೊಳ್ತಾ ಹೋಗಿ ಸಾಕಷ್ಟು ಥಿಂಗ್ಸ್ ನ ಅಪ್ಡೇಟ್ ಆದಾಗ ಎಷ್ಟು ಅದು ಮೇ ಬಿ ಒಂದು 2 ಮಿನಿಟ್ಸ್ ಅಥವಾ 1 ಅವರ್ ನಿಮಗೆ ಕಷ್ಟ ಅನ್ಸ್ಬೋದು. ಬಟ್ ಅದನ್ನ 2-3 ಸಲ ಮಾಡಿ ನೋಡಿ, ಅದರಷ್ಟು ಈಸಿ ಕೆಲಸ ಯಾವುದೂ ಇಲ್ಲ. ಯಾವುದೇ ತಗೊಳ್ಳಿ ಜಗತ್ನಲ್ಲಿ, ಯಾವುದೇ ಕೆಲಸ ನಾವು ಬಿಗಿನಿಂಗ್ ಅಲ್ಲಿ ಮಾಡೋದು ತುಂಬಾ ಕಷ್ಟ ಅನ್ಸುತ್ತೆ. ನೀವು ಇನ್ ಟರ್ಮ್ಸ್ ಆಫ್ ಮೊಬೈಲ್ ಯೂಸ್ ಮಾಡೋದಿರ್ಲಿ, ಇನ್ ಟರ್ಮ್ಸ್ ಆಫ್ ಯಾವುದೇ ಗಾಡಿ ಹೊಡೆಯೋದಿರ್ಲಿ, ಏನೇ ವಿಚಾರ ತಗೊಳ್ಳಿ, ಬಿಗಿನಿಂಗ್ ಅದನ್ನ ಕಲಿಯೋ ತನಕ ಇರುತ್ತೆ. ಅದು ಕಲಿಯೋದೇ ಇಲ್ಲ ಅಂತಾರ ನಾವೇ ಮೈಂಡ್ ಸೆಟ್ ಮಾಡ್ಕೊಂಡ್ವಿ ಅಂದ್ರೆ ಆಗಲ್ಲ. ಅದನ್ನ ಅಟೆಂಪ್ಟ್ ಮಾಡೋಣ, ತಿಳ್ಕೊಳ್ಳೋಣ, ಅದಾದ್ಮೇಲೆ ವೆರಿ ಈಸಿಯಾಗಿ ಆಟ ಆಡ್ಬೋದು. ಸೊ ಅದ್ರ ಬಗ್ಗೆನೂ ಕೂಡ ಟೆಕ್ನಿಕಲಿ ಎಲ್ಲರೂ ಕೂಡ ಅಪ್ಡೇಟ್ ಆಗೋಣ. ಸೊ ಯಾವುದೇ ತರದ ಡೌಟ್ಸ್ ಕ್ಲಾರಿಟಿ ಇದ್ರೆ ನೀವು ಡೈರೆಕ್ಟ್ಲಿ ಸೊ ಸೊ ನಮ್ ಜೊತೆ ಕನೆಕ್ಟ್ ಆಗ್ಬೋದು. ಅಂಡ್ ದೆನ್ ಸಾಕಷ್ಟು ಅನ್ಎಥಿಕಲ್ ಪ್ರಾಕ್ಟೀಸಸ್ ನಮ್ಮ ಟೀಮ್ನ ಹೊರತಾಗಿ ಕೂಡ ನಡೀತಾ ಇರುತ್ತೆ. ಸೊ ಅದಕ್ಕೆ ಯಾವ ಹತ್ರನೂ ಟ್ರಾನ್ಸಾಕ್ಷನ್ ಮಾಡುವಾಗ ವೆರಿ ಕೇರ್ಫುಲ್ ಇರಲಿ. ಅಂಡ್ ದೆನ್ 12 ವರ್ಡ್ ಏನಿದೆ ಯಾರಿಗೂ ಕೂಡ ಶೇರ್ ಮಾಡಬೇಡಿ. ಅದು ಶೇರ್ ಮಾಡಿದ್ದಲ್ಲಿ ನಿಮ್ಮ ಅಸೆಟ್ ಅವ್ರ ಕಂಟ್ರೋಲ್ ಇರುತ್ತೆ, ಯಾವಾಗ ಬೇಕಾದ್ರೂ ಕೂಡ ಥೆಫ್ಟ್ ಮಾಡ್ಬೋದು. ಪರ್ಸನಲಿ ಆಲ್ರೆಡಿ ನಾವೆಲ್ಲರೂ ಕೂಡ ಫಿಸಿಕಲಿ ಟ್ರೈನಿಂಗ್ ಮೀಟಿಂಗ್ ನ ತಗೊಳ್ತಾ ಇದ್ವಿ. ಅದಕ್ಕೆ ಯಾರೆಲ್ಲ ಇಷ್ಟಪಡ್ತೀರಾ, ಅದನ್ನ ತಿಳ್ಕೊಳಕ್ಕೆ ಆಸಕ್ತಿ ಇದೆ, ಸೊ ನಿಮ್ಮ ಅಪ್ಲೈನ್ ಜೊತೆ ಸೊ ನಿಮ್ಮ ನೇಮ್ ಅನ್ನ ಶೇರ್ ಮಾಡಿ. ನೇಮ್ ಅಂದ್ರೆ ಸೊ ಯಾವ ಊರಲ್ಲಿ ಯಾವಾಗ ಸಿಗ್ಬೋದು ಅಂತಕ್ಕಂಥದ್ನ ಸೊ ಅದನ್ನ ಡಿಸೈಡ್ ಮಾಡೋಣ. ಸೊ ಎಲ್ಲರೂ ಕೂಡ ಒಂದು ಒಳ್ಳೆ ಎಜುಕೇಶನ್ ಬೇಸ್ಡ್ ಆಗಿ ಸಿಸ್ಟಮ್ ನ ರನ್ ಮಾಡೋಣ. ಯಾವುದೇ ತರದ ಒಂದು ಅನ್ಎಥಿಕಲ್ ಪ್ರಾಕ್ಟೀಸಸ್, ಇನ್ವೆಸ್ಟ್ಮೆಂಟ್ ಬೇಸ್ಡ್ ತರ ಸಿಸ್ಟಮ್ ನ ರನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದು ನಾವೆಲ್ಲರೂ ಕೂಡ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ಮೋಟಿವೇಶನಲ್ ಬಿಸ್ನೆಸ್ ಅಲ್ಲ, ಸ್ಟ್ರಕ್ಚರಲ್ ಬೇಸ್ಡ್ ಬಿಸ್ನೆಸ್, ಟೆಕ್ನಿಕಲಿ ಬೇಸ್ಡ್ ಬಿಸ್ನೆಸ್, ನ್ಯೂ ವೇ ಆಫ್ ಸ್ಟೋರಿ ಬೇಸ್ಡ್ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು. ಸೊ ಅದನ್ನ ತಿಳ್ಕೊಳ್ತಾ ಸೊ ಒಂದು ಒಳ್ಳೆ ರೀತಿಯಲ್ಲಿ ಆರ್ಗನೈಸೇಷನ್ ಬಿಲ್ಡ್ ಮಾಡೋಣ. ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತು ಯಾರೆಲ್ಲ ಲೈಕ್ ಟೆಕ್ನಿಕಲಿ ಸೆಷನ್ ಅಲ್ಲಿ ಕನೆಕ್ಟ್ ಆಗಿದ್ದೀರಾ, ಥ್ಯಾಂಕ್ ಯು. ಮತ್ತೆ ನಾನು ನೆಕ್ಸ್ಟ್ ಫರ್ದರ್ ಟೆಕ್ನಿಕಲ್ ಮೀಟಿಂಗ್ ಅಲ್ಲಿ ಕನೆಕ್ಟ್ ಆಗ್ತೀನಿ. ಥ್ಯಾಂಕ್ ಯು. ಸೊ ಯಾರಾದ್ರೂ ಒಂದು 2 ಮಿನಿಟ್ಸ್ ಮಾತಾಡೋ ಆಗಿದ್ರೆ ಸೊ ನಿಮ್ಮ ಅನಿಸಿಕೆ ಮಾತಾಡ.